Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. Jananīṃ Śāradāṃ Devīṃ Rāmakrishnaṃ Jagadgurum Pādapadme Tayo Shritva Pranamāmi Muhurmuhu. Guru Brahma, Guru Vishnu, Guru Devo Maheshwara, Guru Sakshat Parabrahma Tasmai Shri Gurave Namah. Akhanda Mandalakaram Vyaptamena Characharam Tatpadam Dashitam Yena Tasmai Shri Gurave Namah. Brahmaswarupa Parama Jyotirupa Sanatani Sarva Vidyadhidevi Tasyai Vani Namo Namah. Namah Paramarishibhyaha Namah Paramarishibhyaha. Sri Ramakrishna Paramahamsara 189ನೇ ಜನ್ಮ ದಿವಸ ಇವತ್ತು. 188 ವರ್ಷಗಳಾಯಿತು, 89ನೇ ಜನ್ಮ ದಿವಸ. ಎಷ್ಟು ಬೇಗ ಹೊಟ್ಟೋಯ್ತಲ್ಲ ಕಾಲ. ರಾಮಕೃಷ್ಣರು ಹುಟ್ಟಿ ಬರುವ ಸಂದರ್ಭದಲ್ಲಿ ನಮ್ಮ ಧರ್ಮ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಸಮಯದಲ್ಲಿ ಇತ್ತು. ಅದು ಎಲ್ಲಿ ಅಂತಂದರೆ, ಶ್ರೀರಾಮಕೃಷ್ಣರು ಬಂಗಾಲದ ಒಂದು ಗ್ರಾಮದಲ್ಲಿ, ಭಾಳ ಇಂಟೀರಿಯರ್ ಅಂತ ಹೇಳ್ತೀವಲ್ಲ, ಒಳಗೆ ಇರ್ತಕ್ಕಂಥ ಗ್ರಾಮದಲ್ಲಿ ಅವರು ಜನ್ಮ ತಾಳಿದ್ರು. ಆದರೆ ಅವರ ಲೀಲಾಸ್ಥಾನ ಮಾತ್ರ ಅವರು ಕಲ್ಕತ್ತಾದ ನಗರದ ಅತ್ಯಂತ ಆಗಿನ ಕಾಲದಲ್ಲಿ ಭಾರತದ ಬ್ರಿಟಿಷರ ಭಾರತ ಇತ್ತಲ್ಲ, ಅದರ ಕ್ಯಾಪಿಟಲ್ಲೇ, ಅಲ್ಲೇ ಜಾಸ್ತಿ ದೂರ ಇಲ್ಲ, ಅಲ್ಲಿಂದ ಒಂದು 8-10 ಕಿಲೋಮೀಟ್ರ್ ಅಷ್ಟೇ, ಗಂಗಾ ನದಿ ದಡದಲ್ಲಿ ಶ್ರೀರಾಮಕೃಷ್ಣರ ಲೀಲಾಸ್ಥಾನ. ಅದು ನಾವು ಈಗಲೂ ಹೇಳ್ತೀವಿ ಲೀಲಾಸ್ಥಾನ ಅಂತ. ಯಾವ ಪರಿಸ್ಥಿತಿ ಇತ್ತು ಅವಾಗ ಅಂತಂದರೆ, ನಮ್ಮ ಎಲ್ಲ ಧರ್ಮದ ಆಚಾರಗಳ ಬಗ್ಗೆ ಎಷ್ಟೋ ಸಹಸ್ರ ವರ್ಷಗಳಿಂದ ನಾವು ಯಾವ ಆಧ್ಯಾತ್ಮಿಕವಾಗಿ ಯಾವುದನ್ನು ನಾವು ನಡೆಸ್ಕೊಂಬಂದಿದ್ದು ಅದೆಲ್ಲ ಮೂಢನಂಬಿಕೆ ಅಂಥೇಳಿ ತಲೆ ತುಂಬಿಟ್ರು. ಯಾರು? ವಿದೇಶಿಯರು, ಮಿಷನರೀಸ್ ಅಂತ ಕೇಳ್ತೀವಿ. ಮಿಷನರೀಸ್ ಹೊಸ ಧರ್ಮವನ್ನು, ಹೊಸ ರೀತಿಯ ಜೀವನವನ್ನು ಅವರು ನಮಗೆ ತಿಳಿಸೋದಕ್ಕೆ ಆರಂಭ ಆದರು. ಅವರು ಹೇಳ್ತಾರೆ ಭಾಳ ಚೆನ್ನಾಗಿ ಬರೆದಿದೆ ಯಾವ ಪರಿಸ್ಥಿತಿ ಇತ್ತು ಅಂತ. ಧರ್ಮದ ಬಗ್ಗೆ ಅವರು ಹೆಂಡದ ಬಾಟಲ್ಗಳನ್ನು ಅವರು ಯುವಕರಿಗೆ ಪರಿಚಯ ಮಾಡಿಸ್ಕೊಟ್ರು ಅಂತ. ಅವರು ಧರ್ಮದ ಜೊತೆಗೆ ನಮಗೇನು ಪರಿಚಯ ಮಾಡಿಸ್ಕೊಟ್ರು ಅಂದರೆ, ಯುವಕರಿಗೆ ಈ ಕುಡಿತದ ಚಾಳಿ ಇದೆಯಲ್ಲ ಅದನ್ನು ಪರಿಚಯ ಮಾಡಿಸ್ಕೊಟ್ರು ಅಂತ. ನಮ್ಮ ಯುವಕರು ಸಹ, ಅನೇಕ ಯುವಕರು ಸಹ ಆ ಬ್ರಿಟಿಷರ ವಿದ್ಯಾಭ್ಯಾಸವನ್ನು ನಮಗೆ ತಿಳಿಸ್ಕೊಟ್ರು. ಅದ್ರ ಜೊತೆಗೆ ನಮ್ಮದೆಲ್ಲ ಮೂಢನಂಬಿಕೆ ಅಂತ ತಿಳಿಸೋಕೆ ಆರಂಭ ಮಾಡಿದರು. ಅದೇ ಯಾವ ವರ್ಷ ಇಂಗ್ಲೀಷ್ ವಿದ್ಯಾಭ್ಯಾಸವನ್ನು ನಮ್ಮ ಭಾರತದಕ್ಕೆ ಅವರು ಪರಿಚಯ ಮಾಡಿದ್ರು, ಆರಂಭ ಮಾಡಿದ್ರು, ಅದೇ ವರ್ಷ ಶ್ರೀರಾಮಕೃಷ್ಣರು ಜನ್ಮ ತಾಳಿದ್ದಾರೆ ನೋಡಿ. ಅದೇ ವರ್ಷ ಜನ್ಮ ತಾಳಿದ್ದಾರೆ. ಒಂದು ವಿಶೇಷತೆ. ಏನು ತಿಳ್ಕೊಂಡಿದ್ವಿ ನಮ್ಮ ಧರ್ಮದ ಮೂಲ ಏನು ಮರ್ತುಬಿಟ್ಟಿದ್ವಿ ನಾವು. ಹೊಸ ರೀತಿಯ ಈ ಧಾರ್ಮಿಕ ಸಂಪ್ರದಾಯವನ್ನು ಆರಂಭ ಮಾಡಿದರು. ಬ್ರಹ್ಮ ಸಮಾಜ, ನಮ್ಮ ಹಿಂದೂ ಧರ್ಮದ ವೇದವನ್ನು ಅವರು ಒಪ್ಕೊಂಡ್ರು, ಆದರೆ ಮೂರ್ತಿ ಪೂಜೆಯನ್ನು ಅವರು ತ್ಯಜನೆ ಮಾಡಿದ್ರು, ಸರಿಯಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ವಿದೇಶದಿಂದ ಬಂದಿರತಕ್ಕಂಥ ಕೆಲವು
ಪ್ರಾರ್ಥನಾ ಸಂಪ್ರದಾಯಗಳು ಸಹ ಅದನ್ನು ಅವರು ಹೈಬ್ರಿಡ್ ಮಾಡಿದ್ರು. ಹೈಬ್ರಿಡ್ ಅಂತ ಬಂದೆ, ಹೈಬ್ರಿಡ್ ಎರಡು ಸೇರಿಸಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಕಾಲ ಅದು. ಒಂದು ಕಡೆ ನಮ್ಮ ಧರ್ಮದ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ ಇಲ್ಲ, ಕಡಿಮೆ ಆಗ್ತಾ ಇತ್ತು. ಜೊತೆಗೆ ಹೊಸ ಹೊಸ ಈ ಹೈಬ್ರಿಡ್ ಧರ್ಮ ಆರಂಭ ಆಯಿತು. ಹೈಬ್ರಿಡ್ ಅಂತ ಹೇಳಿದ್ನಲ್ಲ, ಎಲ್ಲ ಮಿಕ್ಸ್ಚರ್. ಕೆಲವು ತೆಗೆದು ಬಿಡೋದು, ಕೆಲವು ಇಟ್ಕೊಳ್ಳೋದು. ಅದೇ ಸಮಯದಲ್ಲಿ ಶ್ರೀರಾಮಕೃಷ್ಣರು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡಿದರು. ಎಲ್ಲರೂ ಹೇಳಿದ್ರು ಏನು ಅಂತಂದರೆ, ಕಾಳಿ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡೋಕ್ಕೆ ಆರಂಭ ಮಾಡಿದಾಗ ಅವರಿಗೆ ದೇವ್ರ ದರ್ಶನ ಆಯಿತು ಅಂತ. ದೇವ್ರ ದರ್ಶನ ಸರಿ, ಅದಕ್ಕಿಂತ ಮೊದಲೇ ಅವರು ಸಣ್ಣ ಹುಡುಗಾಗಿರುವಾಗಲೇ ಅವರಿಗೆ ಸಮಾಧಿಯ ಅನುಭವ ಆಗಿತ್ತು. ಸಮಾಧಿಯ ಆವಾಗಲೇ ಆಗೋಗಿತ್ತು ಅವರಿಗೆ. ಅದಕ್ಕೆ ಕಾಳಿ ದೇವಸ್ಥಾನದಲ್ಲಿ ಅವರು ಪೂಜೆ ಮಾಡಿದ್ರಲ್ಲ. ಯಾಕೆ ಕಾಳಿ ದೇವಸ್ಥಾನ ಪೂಜೆ ಮಾಡೋಕ್ಕೆ ಆರಂಭ ಮಾಡಿದ್ರು ಅಂತಂದರೆ, ಒಂದು ದೊಡ್ಡ ನಮ್ಮ ಧರ್ಮದ ಮೇಲೆ ಇರ್ತಕ್ಕಂಥ ಅಪವಾದ ಏನಿತ್ತು ಅಂತಂದರೆ, ಅವರು ಕಲ್ಲನ್ನು ಪೂಜೆ ಮಾಡ್ತಾರೆ ಅಂತ. ಕಲ್ಲು ನಮಗೆ ಕಲ್ಲಲ್ಲ ಅದು ಅಲ್ವಾ? ಯಾಕೆ ನಾವು ಪೂಜೆ ಮಾಡ್ತೀವಿ, ಹೇಗೆ ಪೂಜೆ ಮಾಡಬೇಕು, ಪೂಜೆಯ ಅರ್ಥ ಅಂದರೆ ಏನು, ಧರ್ಮದ ಮೂಲ ಏನು, ಹಿಂದೂ ಧರ್ಮದ ಇರ್ತಕ್ಕಂಥ ಗುರಿ ಏನು ಅನ್ನೋದನ್ನು ನಮ್ಮವರಿಗೆ ಪರಿಚಯ ಮಾಡಿಸ್ಕೊಡ್ಸೋಕ್ಕೋಸ್ಕರ, ತಿಳಿಸೋಕ್ಕೋಸ್ಕರ, ಅದರಲ್ಲಿ ಸತ್ಯವನ್ನು ತೋರಿಸೋಕ್ಕೋಸ್ಕರ ಶ್ರೀರಾಮಕೃಷ್ಣರು ಎಲ್ಲಿ ಆಯ್ಕೆ ಮಾಡಿದ್ರು ಅಂದರೆ ದೇವಸ್ಥಾನದಲ್ಲೇ ಅವರ ಲೀಲೆಯನ್ನು ಆರಂಭ ಮಾಡೋದು. ದೇವಸ್ಥಾನದಲ್ಲೇ ದೇವರನ್ನ ಇದ್ದಾನ ಅನ್ನುವ ಪ್ರಶ್ನೆ ಈಗಲೂ ಕೇಳ್ತಾರೆ. ದೇವರಿದ್ದಾನೋ, ಯಾಕೆ ಇಷ್ಟೆಲ್ಲ ಕಷ್ಟ ಉಂಟು, ಇಷ್ಟೆಲ್ಲ ಏನೇನೋ ಆಗ್ತಾ ಇದೆಯಲ್ಲ, ದೇವರಿದ್ದರೆ ಯಾಕೆ ಅವನು ಈ ಥರ ಮಾಡಬೇಕು ಅಂತ. ಈಗ ಪ್ರಶ್ನೆಗಳು ಉದಯ ಆಗ್ತಾನೆ ಇರುತ್ತೆ. ಇದು ಎಲ್ಲ ಧರ್ಮಕ್ಕೂ ಅನ್ವಯಿಸೋದು, ಹಿಂದೂ ಧರ್ಮಕ್ಕೆ ಮಾತ್ರ ಅಲ್ಲ, ಎಲ್ಲ ಧರ್ಮಕ್ಕೂ ಇದು ಅನ್ವಯಿಸುತ್ತೆ. ನಮ್ಮ ಧರ್ಮದ ಮೂಲ ಏನು ಅಂತಂದರೆ, ಜೀವನದ ಉದ್ದೇಶ ಏನು ಅಂತಂದರೆ, ಶ್ರೀರಾಮಕೃಷ್ಣ ಹೇಳಿದ್ರು, ತಮ್ಮ ಜೀವನದ ಮುಖಾಂತರ ತೋರಿಸಿಕೊಟ್ರು. ಜೀವನದ ಉದ್ದೇಶ ಏನು ಅಂತಂದರೆ, ಅಗೋಚರನಾಗದ ಭಗವಂತನನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಜೀವನದ ಉದ್ದೇಶ ಅಂತ ಹೇಳಿದರು. ಜೀವನದ ಉದ್ದೇಶ ಭಗವತ್ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ ಅಂತ ವೇದಾಂತಲ್ಲಿ ಹೇಳ್ತಾರೆ. ಭಗವಂತನನ್ನು ನೋಡ್ಬೋದಾ ಅನ್ನುವ ಪ್ರಶ್ನೆ. ನೋಡ್ಬೋದಾ? ನಮ್ಮ ಹಿಂದಿನ ಕಾಲದಲ್ಲೂ ಸಹ ನಮಗೆ ಅನೇಕ ಋಷಿಮುನಿಗಳು, ಸಂತರು ಎಲ್ಲರೂ ಸಹ ನಾವು ಭಗವಂತನ ನೋಡಿದ್ದೀವಿ ಅಂತ ಹೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ. ಎಷ್ಟು ಕಡೆ ಅವರು ಹೇಳಿದ್ದಾರೆ, ಎಷ್ಟು ತಮ್ಮ ವಚನಗಳಲ್ಲಿ, ಗೀತೆಗಳಲ್ಲಿ, ಕೀರ್ತನೆಗಳಲ್ಲಿ ಅದನ್ನು ವಿವರಿಸಿದ್ದಾರೆ. ಮತ್ತು ಎಲ್ಲರೂ ಸಹ ನಮ್ಮ ದೇಶದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅನ್ನುವ ವಿಶ್ವಾಸ ಹಿಂದೆ ಇತ್ತು. ಮಧ್ಯಲ್ಲೇನೋ ಸ್ವಲ್ಪ ಇದಾಯ್ತಲ್ಲ. ಶ್ರೀರಾಮಕೃಷ್ಣರು ಅದನ್ನು ತೋರಿಸೋದಕ್ಕೋಸ್ಕರ ಅವರು ಬಂದರು. ಏನು ಅಂತಂದರೆ, ಜೀವನ ಉದ್ದೇಶ ಭಗವಂತನ ಸಾಕ್ಷಾತ್ಕಾರ. ಮೊದಲನೇದು ಉದ್ದೇಶ ಆಯ್ತಲ್ಲ. ಆ ಸಾಕ್ಷಾತ್ಕಾರದಿಂದ ಏನು ಪ್ರಯೋಜನ ಅಂತಂದರೆ, ವೇದಾಂತಲ್ಲಿ ಹೇಳ್ತಾರೆ, ಅನಂತ ಸುಖ ಪ್ರಾಪ್ತಿ ಅಂತ. ದುಃಖ ನಿವೃತ್ತಿ. ನಾವೆಲ್ಲ ಯಾಕೆ ಕಷ್ಟಪಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ? ಬೆಳಗ್ಗೆ ಆಯಿತು, ಸಂಜೆ ಆಯಿತು, ಹೊಡೆದಾಟ ಅಂತಂದರೆ ಬೇರೆ ಹತ್ರ ಕುಸ್ತಿ ಮಾಡೋದಂತಲ್ಲ, ಜೀವನದ ಪರಿಸ್ಥಿತಿ ಜೊತೆಗೆ ಹೊಡೆದಾಟ ನಮ್ಮದಲ್ವಾ? ಜೀವನದ ಪರಿಸ್ಥಿತಿ ಜೊತೆಗೆ ಯಾಕೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಗೊತ್ತಿಲ್ಲ. ಯಾಕೋ ಗೊತ್ತಿಲ್ಲ. ಬೆಳಗಾಗತ್ತೆ, ಸಂಜೆ ಆಗುತ್ತೆ, ಎಲ್ಲರೂ ಇದ್ದಾರೆ. ಸೊ ನಾವು ಅದೇ ಥರ ಕುರಿಗಳು ಓಡ್ತಾವಲ್ಲ, ಅದೇ ಥರ ನಾವು ಹೋಗ್ತಾ ಇದ್ದೀವಿ ಅಂತ. ಯಾಕೆ ಏನು ಬೇಕು ನಮಗೆ? ನಾವೇನಾದ್ರು ಪ್ರಶ್ನೆ ಮಾಡಲೇ ಇಲ್ಲ ನಮಗೇನು ಬೇಕು ಅಂತ. ಏನು ಬೇಕು ಜೀವನದಲ್ಲಿ ನಮಗೆ ಗೊತ್ತೇ ಇಲ್ಲ ನೋಡಿ. ನಮ್ಗೇನು ಬೇಕು ಅಂತಲೇ ಗೊತ್ತಿಲ್ಲ ಅಲ್ವಾ? ಹುಡುಕ್ತಾ ಇದ್ದೀವಿ ನಾವು. ಅದು ಏನು ಹುಡುಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲ ನಮಗೆ. ಶ್ರೀರಾಮಕೃಷ್ಣ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು, ಭಗವಂತನ ಸಾಕ್ಷಾತ್ಕಾರದಿಂದ ಲಾಭ ಏನು ಅಂತಂದರೆ ಸುಖ,
ಆನಂದ, 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 ಸಂತೋಷ. ನಮ್ಮ ಕನ್ನಡ ಪದ ಉಪಯೋಗಿಸ್ಬೇಕಂದ್ರೆ ನೆಮ್ಮದಿ ಅಲ್ವಾ, ನೆಮ್ಮದಿ. ಸ್ವಾಮೀಜಿ ನಮಗೂ ಸಹ ಸುಖ ಸಿಕ್ಕತ್ತೆ ಯಾವಾಗ ಒಳ್ಳೆ ಒಳ್ಳೆ ಹಾಲು ಪಾಯಸ ಮಾಡಿದರೆ, ದೂದ್ ಪಾಕ್ ಮಾಡಿದ್ರೆ ಅಲ್ವಾ, ಭಾಳ ಚೆನ್ನಾಗಿರುತ್ತೆ ಅಲ್ಲ. ಅದು ಎಷ್ಟೋ ಕ್ಷಣಿಕ ಅಲ್ವಾ, ಕ್ಷಣಿಕ ಅದು. ಆದರೆ ಅದು ನಿರಂತರವಾಗಿ ಶಾಶ್ವತವಾಗಿರ್ತಕ್ಕಂಥ ಆನಂದ ಇದೆಯಲ್ಲ, ಸಂತೋಷ ಇದೆಯಲ್ಲ, ಅದು ದೊರಕೋದು ಯಾವಾಗ ಅಂತಂದಾಗ ನಮ್ಮ ಮನಸ್ಸು ಬುದ್ಧಿ ಇತ್ಯಾದಿಗಳೆಲ್ಲವೂ ಸಹ ಪರಿಶುದ್ಧವಾಗಿ ಭಗವಂತನ ಸಾಕ್ಷಾತ್ಕಾರ ಆದಾಗ ಅನಂತ ಸುಖ ಪ್ರಾಪ್ತಿ ಅಂತ ಹೇಳ್ತಾರೆ. ಅನಂತ ಸುಖ ಪ್ರಾಪ್ತಿ. ಶ್ರೀರಾಮಕೃಷ್ಣರು ಅದನ್ನೇ ತೋರಿಸ್ಕೊಟ್ರು, ಅನಂತ ಸುಖ ಪ್ರಾಪ್ತಿ. ಶ್ರೀರಾಮಕೃಷ್ಣ ಫೋಟೋ ನೋಡಿ, ಪೇಂಟಿಂಗ್ ಅಲ್ಲ, ಫೋಟೋ ನೋಡಿ, ಫೋಟೋ ತೆಗೆದಿದ್ದಾರೆ. ದೇವ್ರದಿಂದ ನಮ್ಗೆ ಫೋಟೋಗ್ರಫಿ ಇತ್ತು, ಬೆಳವಣಿಗೆ ಆಗಿತ್ತು. ಮೊಬೈಲ್ ಇಲ್ಲದೆ ಇದ್ರೂ ಪರವಾಗಿಲ್ಲ, ಫೋಟೋ ಇತ್ತಲ್ಲ. ಆ ಫೋಟೋದಲ್ಲಿ ನೀವು ನೋಡಿದ್ರೆ, ಶ್ರೀರಾಮಕೃಷ್ಣ ಮುಖ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಅಂತಂದರೆ ಆನಂದದ ಅನುಭವ. ಒಳಗಡೆ ಇರ್ತಕ್ಕಂಥ ಆನಂದ ಇದೆ, ಅದು ಹೊರಗಡೆ ಚೆಲ್ತಾ ಇದೆಯೇನೋ ಅಂತ, ಆನಂದ ಹೊರಗಡೆ ಚೆಲ್ತಾ ಇದೆಯೇನೋ ಅನ್ಸುತ್ತೆ. ನೋಡಿ ಫೋಟೋ ನೋಡಿ ಅಲ್ವಾ. ಅದು ಆನಂದದ ಪ್ರಾಪ್ತಿ ಜೀವನದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಉಪಯೋಗ, ಲಾಭ. ಅದಕ್ಕೆ ಏನು ಹೇಳಿದ್ರು ಗೊತ್ತಾ ಅವರು? ಭಗವದ್ ಲಾಭ ಅಂತಂದರು. ಎಂಥ ಪದ ಉಪಯೋಗಿಸಿದರು, ಎಂಥ ಒಳ್ಳೆ ಪದಗಳು. ಭಗವದ್ ಲಾಭ. ಆಧುನಿಕ ಮನುಷ್ಯ ಇದನ್ನಲ್ಲ, ಅವನಿಗೆ ಲಾಭ ನಷ್ಟದಲ್ಲೇ ಜೀವನ ಕಳೀತಾನೆ. ಜೀವನ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ. ನಷ್ಟ ಕಡಿಮೆ ಆಗಬೇಕು, ಲಾಭ ಜಾಸ್ತಿ ಆಗಬೇಕಲ್ವಾ. ಆ ಲಾಭವನ್ನು, ಏನು ಲಾಭ ಅಂತಂದರೆ ಶಾಶ್ವತವಾಗಿರ್ತಕ್ಕಂಥ ಆನಂದವೇ ಲಾಭ. ಅದಕ್ಕಿಂತ ದುಡ್ದು ಯಾವುದೂ ಇಲ್ಲ. ಅದು ಭಗವಂತನ ಸಾಕ್ಷಾತ್ಕಾರ. ಅದು ಹೇಗೆ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಅಲ್ವಾ? ಅದನ್ನು ಶ್ರೀರಾಮಕೃಷ್ಣ ನಮಗೆ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ ಅಂತಂದರೆ, ಚಮದೀವದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಂತಂದರೆ, ಹಿಂದಿನ ಕಾಲದಲ್ಲಿಂದಲೂ ಸಹ ಬಹಳಷ್ಟು ವಿಧವಾಗಿರ್ತಕ್ಕಂಥ ಸಾಧನ ಮಾರ್ಗಗಳಿವೆ. ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಬಹಳಷ್ಟು ಮಾರ್ಗಗಳನ್ನು ನಮ್ಮ ಹಿಂದಿನವರು, ಋಷಿಮುನಿಗಳು, ಮಹಾತ್ಮರು ಆ ಪಥದಲ್ಲಿ ನಡೆದು ಅದರ ಗುರಿಯನ್ನು ಸೇರಿ ನಮಗೆ ಹೇಳಿ ಹೋಗಿದ್ದಾರೆ ಅಲ್ವಾ. ನಮಗೆ ಹೇಳಿ ಹೋಗಿದ್ದಾರೆ. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಪೂಜೆ ಮಾಡ್ತಾ ಇದ್ರು, ದೇವ್ರಿಗೆ ಕೊನೆ ಇಟ್ಟಿತ್ತು ಅಲ್ವಾ. ನೋಡಿರ್ಬೇಕಲ್ಲ. ಈಗಿಲ್ಲ ಬಿಡಿ, ಈಗಿಲ್ಲ, ಇಲ್ಲ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಎಲ್ಲಿದ್ರು ಕೊನೆ ಅಡುಗೆ ಮನೆಯಲ್ಲಿ ಒಂದು ಗೂಡಲ್ಲಿ ಏನೋ ಒಂದು ಸಣ್ಣದೊಂದು ಫೋಟೋನೇನೋ ಇಟ್ಬಿಟ್ಟು ಅಟ್ಲೀಸ್ಟ್ ಅಲ್ಲಾರೇ ಇದಲ್ಲ ಭಗವಂತ. ಮುಂಚೆ ಹಾಗಿರಲಿಲ್ಲ. ಭಗವಂತನನ್ನು ಪ್ರತಿ ದಿವಸ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದರು ಶ್ರೀರಾಮಕೃಷ್ಣರು. ಆ ಪೂಜೆಯ ಅರ್ಥ ಏನು ಅನ್ನುವುದನ್ನು, ಹೇಗೆ ಪೂಜೆ ಮಾಡಬೇಕು, ಆ ಪೂಜೆಯಿಂದ ಆಗುವ ಲಾಭ ಏನು, ಪೂಜೆಯ ಅರ್ಥ ಏನು ಅನ್ನುವುದನ್ನು ನಮಗೆ ಎಷ್ಟು ಚೆನ್ನಾಗಿ ವಿವರಿಸಿ ಹೋದರು ಅಂತಂದರೆ, ಆ ಮೂರ್ತಿ ಪೂಜೆಗೆ ಅರ್ಥ ಇಲ್ಲ ಅನ್ನೋಂತ ಹೇಳ್ತಾ ಇದ್ರಲ್ಲ, ಅವರ ಮುಖಕ್ಕೆ ಹೊಡೆದ ಹಾಗೆ ಮೂರ್ತಿ ಪೂಜೆ ಅಲ್ಲ, ಅದು ಭಗವದ್ ಪೂಜೆ ಅಂತ ಹೇಳಿದ್ರು. ನಾವು ಪೂಜೆ ಮಾಡುವಾಗ ಹೇಗೆ ಕಲ್ಲೇ ನೀನು ಪೂಜೆ ಮಾಡ್ತೀವಿ ಅಂತ ಹೇಳ್ತೀವ ನಾವು? ಇಲ್ಲ, ನಾವು ಹೇಳ್ತೀವಿ ಶ್ರೀರಾಮ ಕೃಷ್ಣ ಅಲ್ವಾ. ಈಗ ಹೋಮ ಮಾಡಿದ್ವಲ್ಲ, ಆ ಹೋಮದಲ್ಲಿ ಒಂದು ಮಂತ್ರ ಇದೆ. ಅದೇನು ಅಂತಂದರೆ ಶ್ರೀರಾಮಕೃಷ್ಣ ಆಹ್ವಾನ ಮಾಡೋದು. ಇಲ್ಲಿ ಆ ಶ್ರೀರಾಮಕೃಷ್ಣ ಹೋಮ ಮಾಡಿದ್ದವು. ಆ ಮಂತ್ರ ಏನು ಅಂತಂದರೆ, ಹೇ ಭಗವಂತ, ಇಹ ಗಚ್ಚ ಇಹ ತಿಷ್ಠ ಇಹ ಸನ್ನಿಧಿಂ ಕುರು ಅತ್ರಾಧಿಷ್ಠಾನಂ ಕುರು ಮಮ ಪೂಜಾಂ ಗೃಹಾಣ. ಹೇ ಭಗವಂತ, ನೀ ಸರ್ವವ್ಯಾಪಿ. ನಾನು ಮಾಡ್ತಕ್ಕಂಥ ಈ ಪೂಜೆಯಲ್ಲಿ ನಾನು ಮುಂದೆ ಇಡ್ತಿರ್ತಕ್ಕಂಥ ಸಾಲಿಗ್ರಾಮ ಆಗಲಿ, ಅಥವಾ ಶಿವಲಿಂಗ ಆಗಲಿ, ಅಥವಾ ಆ ದೇವಿ ಆಗಲಿ, ಆ ದೇವರ ಮೂರ್ತಿ ಆಗಲಿ, ಭಗವಂತ ಇಲ್ಲಿ ಬಾ, ಇದಲ್ಲಿ ಕೂತ್ಕೋ, ಇಹ ತಿಷ್ಠ ಇಹ ಸನ್ನಿಧೇಹಿ, ನಿನ್ನ ಸಾನ್ನಿಧ್ಯವನ್ನು ಇಲ್ಲಿ ಇಡುದು ಭಗವಂತ ಅಂತ ಹೇಳಿ ಅಲ್ಲಿ ನಾವು ಭಗವಂತನ ಆಹ್ವಾನ ಮಾಡ್ತೀವಿ. ಪೂಜೆ ಮಾಡೋದು ಕಲ್ಲಿಗೆ ಪೂಜೆ ಮಾಡಲಿಲ್ಲ ಅವರು. ಶ್ರೀರಾಮಕೃಷ್ಣ ಕಲ್ಲಿಗೆ ಪೂಜೆ ಮಾಡಲಿಲ್ಲ. ಶ್ರೀರಾಮಕೃಷ್ಣಗೆ
ಆ ಪೂಜೆಯಿಂದ ನಿಜವಾಗ್ಲೂ ಭಗವಂತನ ಸಾಕ್ಷಾತ್ಕಾರ ಮಾಡ್ತಾರಾ ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಡೋದಕ್ಕೋಸ್ಕರನೇ ಶ್ರೀರಾಮಕೃಷ್ಣ ದೇವಸ್ಥಾನವನ್ನು ಆರಂಭ ಮಾಡಿದ್ದು. ಅಲ್ಲಿ ದೇವಸ್ಥಾನ ಪೂಜೆಯನ್ನು ಅವರು ಆಯ್ಕೆ ಮಾಡಿರೋದು. ಪೂಜೆಯಿಂದ ಹೇಗೆ ಒಬ್ಬ ವ್ಯಕ್ತಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ನೆಲೆಗೆ ಏರಬಹುದು ಅನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟರು ಶ್ರೀರಾಮಕೃಷ್ಣರು. ಮಾತ್ರ ಅಲ್ಲ, ಅನೇಕರು ಆ ದಾರಿಯಲ್ಲಿ ಕ್ರಮಿಸ್ತಾ ಇದ್ರಲ್ಲ, ಹೋಗ್ತಾ ಇದ್ರಲ್ಲ, ಅವ್ರನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ನೋಡಿ, ಒಬ್ಬ ಜಟಾಧಾರಿ ಅಂತ ಬರ್ತಾರೆ. ಶ್ರೀರಾಮಕೃಷ್ಣಗೆ ಆ ಸಾಧನೆ ಮಾಡುವಾಗ ದೇವಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಪೂಜೆಯ ಮುಖಾಂತರ ಉತ್ಕಟವಾಗಿರ್ತಕ್ಕಂಥ ವ್ಯಾಕುಲತೆಯಿಂದ, ಪ್ರಾರ್ಥನೆಯಿಂದ ಪ್ರಪಂಚವನ್ನೇ ಮರೆತು ಭಗವಂತನನ್ನು, ದೇವಿಯನ್ನು ಆರಾಧಿಸಿ ಅತ್ತು ಕರೆದು ದೇವಿಯ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆಯಿತಾ? ಅದಾದ ಮೇಲೆ ಅವರಿಗೆ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಾಧನ ಮಾರ್ಗಗಳಿದೆಯಲ್ಲ, ಅದು ಸತ್ಯವೋ ಇಲ್ವೋ, ಅದ್ರ ಮುಖಾಂತರ ಭಗವಂತನ ನೋಡ್ಬೋದಾ, ಅಲ್ಲಿ ಬೇರೆ ಭಗವಂತನ ನೋಡ್ತಾರೋ ಇದೇ ಭಗವಂತನ ನೋಡೋದು, ಗುರಿ ಒಂದೇನೋ ಅಥವಾ ಬೇರೆ ಬೇರೆ ಗುರಿನೋ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಇತ್ಯಾದಿಗಳಿದೆಯಲ್ಲ, ಇದೆಲ್ಲವೂ ಸಹ ನಿಜವಾಗಲೂ ಸಹ ಅದು ಬೇರೆ ಬೇರೆನಾ, ಅದರ ಅರ್ಥ ಏನು ಅನ್ನುವುದನ್ನು ಪ್ರಪಂಚಕ್ಕೆ ತೋರ್ಸೋಕ್ಕೋಸ್ಕರ ವಿವಿಧ ಮಾರ್ಗ, ಆಧ್ಯಾತ್ಮಿಕ ಸಾಧನ ಮಾರ್ಗಗಳನ್ನು ಸ್ವತಃ ತಾವೇ ಅಭ್ಯಾಸ ಮಾಡಿದ್ರು, ಪ್ರಾಕ್ಟೀಸ್ ಮಾಡಿದ್ರು. ಯೋಚನೆ ಮಾಡಿ, ಈ ಮನಸ್ಸನ್ನು ನೀವು ಒಂದು ಭಾವದಲ್ಲಿ ಭಗವಂತ ನನ್ನ ತಾಯಿ, ನನ್ನ ತಂದೆ ಅನ್ನುವ ಭಾವ ಇದೆ, ಇಂಟರ್ನಲ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ಆ ಫೀಲಿಂಗನ್ನ ಡೆವಲಪ್ ಮಾಡಬೇಕಾದ್ರೆ ಎಷ್ಟೋ ಜನ್ಮಗಳು ಬೇಕು, ಒಂದು ಜನ್ಮದಲ್ಲಿ ಆಗೋದೇ ಇಲ್ಲ. ಅಷ್ಟು ಆಳವಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್, ಆ ಒಂದು ಭಾವನೆಯನ್ನು ಬೆಳೆಸೋದಿದೆಯಲ್ಲ, ಭಾಳ ಕಷ್ಟ ಅದು. ಆದರೆ ಶ್ರೀರಾಮಕೃಷ್ಣರಿಗೆ ಕೇವಲ 3 ದಿವಸಗಳಲ್ಲೇ ಒಂದೊಂದು ಭಾವದಲ್ಲಿ ಒಂದೊಂದು ಭಾವನೆಯನ್ನು ಆರೋಪಿಸಿಕೊಂಡು ಅದರ ಮೂಲಕ ಸಾಧನೆ ಮಾಡಿ 3 ದಿವಸದಲ್ಲಿ ಅದರ ಗುರಿಯನ್ನು ತಲುಪಿದ್ರು. ಮೊದಲನೇದು, ಅವರು ತಾಯಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು. ನಂತರ ಬೇರೆ ಬೇರೆ ಭಕ್ತಿ ಸಾಧನೆಯಲ್ಲಿರ್ತಕ್ಕಂಥ ಬೇರೆ ಬೇರೆ ಸಖ್ಯ, ದಾಸ್ಯ ಇತ್ಯಾದಿಗಳನ್ನು 5 ಭಾವಗಳಿವೆ, ಇತ್ಯಾದಿಗಳೆಲ್ಲೂ ಸಹ ಅವ್ರು ಪ್ರಾಕ್ಟೀಸ್ ಮಾಡಿದ್ರು. ಆಮೇಲೆ ಹೇಳಿದ್ರು, ಅದನ್ನು ಗುರಿಯನ್ನು ತಲುಪಿದ್ರು. ಅದು ಅಲ್ಲದೆ ಬೆಂಗಾಲಲ್ಲಿ ಆ ಕಾಲದಲ್ಲಿ ಈ ಶಾಕ್ತ ಸಂಪ್ರದಾಯದಲ್ಲಿ ಸಾಧನೆ 60 ವಿಧವಾಗಿರ್ತಕ್ಕಂಥ ಸಾಧನಾ ಮಾರ್ಗಗಳಿದೆ. 62 ಅಂತ ಹೇಳ್ತಾರೆ, 62 ಸಾಧನಾ ಮಾರ್ಗಗಳಿದೆ. ಆ ಸಾಧನಾ ಮಾರ್ಗಗಳು ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಸರ್ವೇ ಸಾಮಾನ್ಯರಿಗೆ ಅದರಲ್ಲಿ ಹೋಗೋದಕ್ಕೆ ಕಷ್ಟ, ಅದನ್ನು ಪ್ರಾಕ್ಟೀಸ್ ಮಾಡೋದೇ ಕಷ್ಟ ಅಂಥದ್ದು. ಕೆಲವೆಲ್ಲ ಈ ಬುದ್ಧಿಸಮ್ ನಮ್ಮ ದೇಶದಿಂದ ಅನೇಕ 1,000-1,500 ವರ್ಷ ಆದಮೇಲೆ ಈ ಬುದ್ಧ ಧರ್ಮ ಯಾವಾಗ ಅದು ಕೆಳಮಟ್ಟಕ್ಕೆ ಬಂತೋ ಆಗ ಕೆಲವು ಆರಾಧನೆಗಳು ಆರಂಭ ಮಾಡಿದ್ರು. ವಿಚಿತ್ರವಾಗಿರ್ತಕ್ಕಂಥ ಆರಾಧನೆ ಬಂತು. ಅದು ನಮ್ಮ ಹಿಂದೂ ಧರ್ಮದಲ್ಲೂ ಸಹ ಅದು ಅಳವಡಿಕೆ ಹೋಯಿತು. ಅದನ್ನೆಲ್ಲವನ್ನೂ ಸಹ ಶ್ರೀರಾಮಕೃಷ್ಣರು ಅವರು ಪ್ರಾಕ್ಟೀಸ್ ಮಾಡಿದ್ರು. 62 ಸಾಧನೆ. ಅವ್ರ ಗುರುಗಳನ್ನ ಅವ್ರ ಗುರುಗಳನ್ನ ಯಾರನ್ನ ಅವರು ಆಯ್ಕೆ ಮಾಡಿದ್ದು ಅಂತಂದರೆ, ಭೈರವಿ ಬ್ರಾಹ್ಮಣಿ ಎನ್ನುವ ಒಬ್ಬರು ಮಹಿಳೆ, ಸ್ತ್ರೀ. ನಮ್ಮಲ್ಲೊಂದು ಕೆಲವು ಪದ್ಧತಿ, ಕೆಲವೆಲ್ಲ ವಿಚಾರಗಳು ಬಂದು ಹೋಗ್ಬಿಟ್ಟಿದೆ. ಅದೇನು ಅಂದರೆ, ಹೆಂಗಸರು ವಿಷ್ಣು ಸಹಸ್ರ ಮಾಡುವಾಗಿಲ್ಲ, ಲಲಿತಾ ಸಹಸ್ರ ಮಾಡಬಾರ್ದಂತೆ, ಮತ್ತು ಅದು ಓದಬಾರ್ದಂತೆ, ಇದು ಓದಬಾರ್ದಂತೆ, ಈ ಥರ ಏನೇನೋ ಬಂದ್ಬಿಟ್ಟಿದೆ. ಶ್ರೀರಾಮಕೃಷ್ಣರಿಗೆ ಗುರು ಯಾರು ಗೊತ್ತಾ? ಭೈರವಿ ಬ್ರಾಹ್ಮಣಿ. ಆ ಭೈರವಿ ಬ್ರಾಹ್ಮಣಿ ಇದನ್ನೆಲ್ಲವನ್ನೂ ಸಹ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಗುರಿಯನ್ನು ಸೇರಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಮಟ್ಟದ ಒಬ್ಬ ಮಹಾತ್ಮಳೆ ಅವರು ಶ್ರೀರಾಮಕೃಷ್ಣ ಇದ್ದ ಜಾಗಕ್ಕೆ ಬಂದು ಅವರಿಗೆ ಗುರುಗಳಾಗಿ ಶ್ರೀರಾಮಕೃಷ್ಣರಿಗೆ ಇದನ್ನೆಲ್ಲ ಸಾಧನೆ ಮಾಡಿಸ್ತಾರೆ. ಇದನ್ನೆಲ್ಲ ಸಾಧನೆ ಶ್ರೀರಾಮಕೃಷ್ಣ ಮಾಡಿಸ್ತಾರೆ. ಮಾತ್ರ ಅಲ್ಲ, ಶ್ರೀರಾಮಕೃಷ್ಣರಿಗೆ ಭಗವಂತನನ್ನು ಕುರಿತಾಗಿರ್ತಕ್ಕಂಥ ಆ ತೀವ್ರವಾಗಿರ್ತಕ್ಕಂಥ ಆ ವ್ಯಾಕುಲತೆಯಿಂದ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಅವಸ್ಥೆ ಬಂದ್ಬಿಡ್ತು. ಏನು ಅಂತಂದರೆ,
ಮೈಯೆಲ್ಲ ಉರಿಯೋದಕ್ಕೆ ಆರಂಭ ಆಯಿತು. ಮೈಯೆಲ್ಲ ಉರಿ ಅಂತಂದರೆ ಅದು ಸಹಿಸೋಕ್ಕಾಗಲ್ಲ. ನೀವು ಈ ಇದು ಕಂಬಳಿಯನ್ನು ನೀರಲ್ಲಿ ಹಾಕಿ, ಆ ಕಂಬಳಿಯನ್ನು ತಣ್ಣೀರಲ್ಲಿ ಹಾಕಿ ಅದ್ರ ಮೇಲೆ ಮೈ ಮೇಲೆ ಹಾಕೋದು ಸಹ ಅದು ತಂಪಾಗ್ತಾ ಇರಲಿಲ್ಲ ಅಂತ. ಅದು ಮೈಯೆಲ್ಲ ಉರಿ. ಆ ಭೈರವಿ ಬ್ರಾಹ್ಮಣಿಯವರು ಅದಕ್ಕೆ ಸುಲಭವಾಗಿರ್ತಕ್ಕಂಥ, ಆರೋಗ್ಯಕ್ಕೆ ಸುಲಭವಾಗಿರ್ತಕ್ಕಂಥ ಒಂದು ಮದ್ದು ಹೇಳಿಕೊಟ್ರು. ಇದೇನಿಲ್ಲ, ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥ ಚಂದನ ಇದೆಯಲ್ಲ, ಅದನ್ನು ಮೈ ಮೇಲೆ ಅದು ಲೇಪನ ಮಾಡ್ಕೊಳ್ಳೋದು ಈ ರೀತಿ ಆಗಿರ್ತಕ್ಕಂಥ ಅದು ಶಾಸ್ತ್ರದಲ್ಲಿದೆ. ಇದೆಲ್ಲ ಅದು ಅವ್ರಿಗೆ ಗೊತ್ತಿದೆ. ಅದರ ಮುಖಾಂತರ ಶ್ರೀರಾಮಕೃಷ್ಣರ ಕಠೋರವಾಗಿರ್ತಕ್ಕಂಥ ಸಾಧನೆಯನ್ನು ಶ್ರೀರಾಮಕೃಷ್ಣರಿಗೆ ಮಾಡಿಸಿ ಅದರ ಗುರಿಯನ್ನು ಅವರು ತಲುಪಿದ್ರು. ನಮ್ಮಲ್ಲಿ ದಾಸ್ಯ ಭಾವ ಅಂತಿದೆ, ಗೊತ್ತಾ ನಿಮಗೆ? ದಾಸ್ಯ ಭಾವ ಅಂತ ಇದೆ. ಭಗವಂತ, ನೀನು ನನ್ನ ದೇವ, ನಾನು ನಿನ್ನ ದಾಸ, ಮೇ ಗುಲಾಮ್ ನಾನು ನಿನ್ನ ಗುಲಾಮ, ನೀನು ನನ್ನ ಯಜಮಾನ ಅನ್ನುವ ಭಾವನೆ ಇದೆಯಲ್ಲ. ಹನುಮಂತ ಮತ್ತು ಶ್ರೀರಾಮನ ಒಂದು ಆತ್ಮೀಯವಾಗಿರ್ತಕ್ಕಂಥ ಭಾವ ಅದು. ಹನುಮಂತನಿಗೆ ಶ್ರೀರಾಮ ಸರ್ವಸ್ವ ಅಲ್ವಾ? ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಾತಾಡ್ತಾನೆ ಅಂತಂದರೆ ಹನುಮಂತ. ಸಮುದ್ರದಿಂದ ದಾಟಿ ಹೋಗೋದಕ್ಕೆ ಹಾರ್ತಾನಲ್ಲ, ಒಂದು ಬೆಟ್ಟವನ್ನು ಏರಿಬಿಟ್ಟು ಅದ್ರ ಮೇಲೆ ಲಂಕೆಗೆ ಹಾರುವಾಗ ಹೇಳ್ತಾನೆ, ನಾನು ಶ್ರೀರಾಮ ಬಿಟ್ಟ ಬಾಣದ ರೀತಿಯಲ್ಲಿ ನಾನು ಹೋಗ್ತೀನಿ ಅಂತ. ಬಾಣಕ್ಕೆ ತನ್ನದೇ ಆದ ಶಕ್ತಿ ಇಲ್ಲ. ಬಾಣ ಬಿಡುವವನು ಎಳೆದು ಬಿಡುತ್ತಾನೆ ನೋಡಿ, ಅದರ ಮೇಲೆ ಹೊಂದ್ಕೊಂಡಿರುತ್ತಲ್ಲ ಬಾಣ ಎಷ್ಟು ದೂರ ಹೋಗುತ್ತೆ ಅಂತಲ್ವಾ. ಹಾಗೆ ನಾನು ಶ್ರೀರಾಮ ಬಿಟ್ಟ ಬಾಣದ ಹಾಗೆ ನಾನು ಶ್ರೀರಾಮನು ಬಿಟ್ಟ ಬಾಣ ನಂದಲ್ಲ, ಎಲ್ಲ ಭಗವಂತ ನೀನೆ. ತ್ವಮೇವ ಮಾತಾಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಲ್ವಾ? ಈ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಆರೋಪಿಸಿಕೊಂಡು ಸಾಧನೆ ಮಾಡ್ತಾರೆ. ಹಾಗೆ ಶ್ರೀರಾಮಕೃಷ್ಣ ಇದನ್ನೆಲ್ಲವನ್ನೂ ಸಹ ಪ್ರಾಕ್ಟೀಸ್ ಮಾಡಿದ್ರು. ಈಗ ಬರೋಣ, ನಮ್ಮಲ್ಲಿ ಸಾಲಿಗ್ರಾಮ ಪೂಜೆ ಮಾಡ್ತಾಯಿದ್ರು ಗೊತ್ತಾ ಮನೆಗಳಲ್ಲಿ? ಅಲ್ಲ, ಸಾಲಿಗ್ರಾಮ ಪೂಜೆ ಮಾಡ್ತಾಯಿದ್ರು. ಯಾಕೆ ಮಾಡ್ತಾಯಿದ್ರು? ಅದರಿಂದ ಏನು ಲಾಭ? ಅದನ್ನು ಜಗತ್ತಿಗೆ ತೋರಿಸ್ಕೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಇದ್ದ ಜಾಗಕ್ಕೆ ದಕ್ಷಿಣೇಶ್ವರದಲ್ಲಿ ಒಬ್ಬರು ಜಟಾಧಾರಿ ಅಂತ ಬರ್ತಾರೆ. ಜಟಾಧಾರಿ ಅಂತ ಒಂದು ಜಟೆ ಇತ್ತು, ಜಟಾಧಾರಿ. ಅವರ ಹತ್ರ ಒಂದು ಸಣ್ಣದೊಂದು ಸಾಲಿಗ್ರಾಮ ಇತ್ತು. ಆಶ್ಚರ್ಯ ಅಂತಂದರೆ ಎಷ್ಟೋ ವರ್ಷಗಳಿಂದ ಆ ಸಾಲಿಗ್ರಾಮವನ್ನು, ಅದು ಶ್ರೀರಾಮನ ಸಾಲಿಗ್ರಾಮ ಎಷ್ಟೋ ವರ್ಷಗಳಿಂದ ಅದಕ್ಕೆ ಎಷ್ಟು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಅಂತಂದರೆ, ಆ ಭಾವದಲ್ಲಿ ಪೂಜೆ ಮಾಡ್ತಾಯಿದ್ರು. ಅಂದರೆ ರಾಮ ಒಂದು ಮಗು, ನಾನು ಮಗುವನ್ನು ನೋಡ್ಕೊತೀನಿ ಅಂತ ವಾತ್ಸಲ್ಯ ಭಾವ ಅಂತ ಹೇಳ್ತೀವಲ್ಲ ಅದು. ಅದರಿಂದ ಅವ್ರು ಆ ಭಾವದಲ್ಲಿ ಅವ್ರು ಪೂಜೆ ಮಾಡ್ತಾಯಿದ್ರು. ಎಷ್ಟು ಮಟ್ಟಿಗೆ ಆ ಪೂಜೆ ಪಕ್ವವಾಗಿತ್ತು ಅಂತಂದರೆ, ಸಾಕ್ಷಾತ್ ಬಾಲರಾಮ ಅವರಿಗೆ ಅವ್ರ ಜೊತೆ ಆಟ ಆಡ್ತಾ ಇದ್ದ, ಮೈ ಮೇಲೆ ಹತ್ತಾ ಇದ್ದ. ಹೊರಗಡೆ ಜನರಿಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ ಸ್ಪಷ್ಟವಾಗಿ ಅವ್ರು ಭಿಕ್ಷೆ ಬೇಡಿ ಆಹಾರ ತಂದು ಅದನ್ನು ನೈವೇದ್ಯ ಮಾಡಿ ಶ್ರೀರಾಮನಿಗೆ ಉಣಬಡಿಸಿ, ಇದನ್ನು ಶ್ರೀರಾಮಕೃಷ್ಣರು ನೋಡಿಬಿಟ್ರು. ಶ್ರೀರಾಮಕೃಷ್ಣರಿಗೆ ಗೊತ್ತಾಯ್ತು. ಇದು ನೋಡ್ತಾ ಇದ್ರೆ ರಾಮ ಆಟ ಆಡ್ತಾ ಇದ್ದಾನೆ, ಮೈ ಮೇಲೆ ಕೂತ್ಕೊತಾನೆ, ಬೆನ್ನ ಮೇಲೆ ಕೂತ್ಕೊತಾನೆ. ಮಕ್ಕಳು ಚಾಷ್ಟೆ ಮಾಡ್ತಾರಲ್ಲ ಹಾಗೆ ಅದು ಸ್ಪಷ್ಟವಾಗಿ ಶ್ರೀರಾಮಕೃಷ್ಣರು ನೋಡಿದ್ರು. ಕೊನೆಗೆ ಶ್ರೀರಾಮಕೃಷ್ಣರಿಗೂ ಬಾಲರಾಮನಿಗೂ ಎಷ್ಟೊಂದು ಆತ್ಮೀಯತೆ ಬೆಳೀತು ಅಂತಂದರೆ, ಜಟಾಧಾರಿ ಬಿಟ್ಬಿಟ್ಟು ಶ್ರೀರಾಮಕೃಷ್ಣ ಹತ್ರ ಹಿಡ್ಕೊಂಡ್ಬಿಟ್ರು ಅದು ಹುಡುಗ ರಾಮ. ನೀವು ಹೇಳ್ಬೋದು, ಇದು ನಮಗೆ ಸಾಧ್ಯ ಇದೆಯಾ ಅಂತ. ಖಂಡಿತ ಸಾಧ್ಯ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ಸಾಧಿಸಿದ್ರೆ ಅದು ಅರ್ಥ ಏನು ಅಂತಂದರೆ ಎಲ್ಲರೂ ಸಹ ಸಾಧ್ಯತೆ ಇದೆ ಇರತಕ್ಕಂಥ ಅಲ್ವಾ? ಎವರೆಸ್ಟ್ ಪರ್ವತವನ್ನು ಒಬ್ಬ ವ್ಯಕ್ತಿ ಹತ್ತದ ಅಂತಂದರೆ ಬೇರೆಯವರು ಸಹ ಹತ್ತುವ ಸಾಧ್ಯತೆ ಇದೆಯಲ್ಲ.
ಆದರೆ ಅದು ಹತ್ತುವ ರೀತಿ ಸರಿ ಇರಬೇಕು ಅಲ್ವಾ, ಹತ್ತುವ ರೀತಿ ಸರಿ ಇರಬೇಕು. ಹಾಗೆ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಸಾಲಿಗ್ರಾಮದ ಪೂಜೆಯ ಮುಖಾಂತರ ವಿಷ್ಣು ಆಗಲಿ, ಯಾವುದೇ ಆಗಲಿ, ರಾಮ ಆಗಲಿ, ಯಾವ್ದು ಬೇಕಾದ್ರೆ ತಗೊಳ್ಳಿ, ಯಾವ ದೇವರೇ ಆಗಲಿ ಆರೋಪಿಸಿ ನೀವು ಮಾಡೋದಾದರೆ, ಅದು ಮಾಡ್ತಕ್ಕಂಥ ವಿಧಾನ ಸರಿ ಇದ್ದರೆ, ಮಾಡ್ತಕ್ಕಂಥ ರೀತಿಯಲ್ಲಿ ಭಾವ ಸರಿ ಇದ್ದರೆ, ಮನಸ್ಸು ಸರಿ ಇದ್ದರೆ ಭಗವಂತ ಸಾಕ್ಷಾತ್ಕಾರ ಮಾಡ್ಕೊಳ್ಬೋದು ಅನ್ನುವುದನ್ನು ಶ್ರೀರಾಮಕೃಷ್ಣರು ಜಟಾಧಾರಿಯ ಮುಖ ಅಂತ ತೋರಿಸ್ಕೊಟ್ರು. ಇದು ಒಂದಾಯ್ತಲ್ಲ. ಎರಡನೇದು ನೋಡಿ, ಬಹಳ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ, ಯಾಕಂದರೆ ಆ ಕಾಲದಲ್ಲಿ ಸ್ತ್ರೀಯರ ಪರಿಸ್ಥಿತಿ ಎಷ್ಟು ನಿಕೃಷ್ಟವಾಗಿತ್ತು ಅಂತಂದರೆ, ನಾ ಹೇಳಿದಲ್ಲ, ಏನೇನೋ ಕೆಲವು ಅಂಧವಿಶ್ವಾಸಗಳು ಬಂದ್ಬಿಟ್ಟಿತ್ತು ಅವಾಗ. ಸ್ತ್ರೀಯರಿಗೆ ಅದಕ್ಕೆ ವಿದ್ಯಾಭ್ಯಾಸ ಮಾಡಬಾರ್ದು ಅಂತ, ವಿದ್ಯಾಭ್ಯಾಸ ಮಾಡುವಾಗಿಲ್ಲ. ವಿಚಿತ್ರವಾಗಿರ್ತಕ್ಕಂಥದ್ದು ಬಂದು ಹೋಗಿತ್ತು. ಕಾರಣ ಏನು ಅಂತಂದರೆ, ವಿದೇಶಿಯರ ಆಕ್ರಮಣದಿಂದ ಸಂರಕ್ಷಣೆಗೋಸ್ಕರ ಈ ಥರ ಕೆಲವು ನಿಯಮಗಳನ್ನು ಹಾಕಿದ್ರು. ಆ ನಿಯಮಗಳೆಲ್ಲವೂ ಸಹ ಗಟ್ಟಿಯಾಗಿಬಿಟ್ಟು ಜೊತೆಗೆ ಅಂಟ್ಕೊಂಡ್ಬಿಡ್ತು, ಹೋಗೇ ಇಲ್ಲ. ಸ್ತ್ರೀಯರಿಗೂ ಸಹ ಭಗವಂತನ ಸಾಕ್ಷಾತ್ಕಾರ ಮಾಡ್ತಕ್ಕಂಥ ಹಕ್ಕಿದೆ, ಸಾಧ್ಯತೆ ಇದೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ರು ಶ್ರೀರಾಮಕೃಷ್ಣರು. ನಾನು ಶ್ರೀಮಾತೆ ಶಾರದಾ ದೇವಿಯ ಬಗ್ಗೆ ಹೇಳ್ತಾ ಇಲ್ಲ. ನಾನು ಈಗ ನಿಮಗೆ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು, 40 ವರ್ಷಗಳ ಕಾಲ ನಿರಂತರವಾಗಿ ಅಲ್ವಾ, ಒಬ್ಬ ವಿಧವೆ ಅವಾಗ ಆ ಕಾಲದಲ್ಲಿ ವಿಧವೆಗಳ ಕಷ್ಟ ಎಷ್ಟು ಅನ್ನೋದನ್ನು ನಾನು ಸಣ್ಣ ಹುಡುಗಾಗಿ ನೋಡಿದ್ದೀನಿ, ಎಷ್ಟು ಕಷ್ಟ ಇತ್ತು ಅಂತ. ಒಬ್ಬ ವಿಧವೆ ತನ್ನ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ತನ್ನ ಒಬ್ಬ ಶ್ರೀಮಂತ ಸ್ನೇಹಿತೆ, ಅವರೊಂದು ದೇವಸ್ಥಾನ, ರಾಧಾಕೃಷ್ಣ ದೇವಸ್ಥಾನ, ಅಲ್ಲಿ ಅವರು ವಾಸ ಮಾಡ್ತಾಯಿದ್ರು, ಸೇವೆ ಮಾಡಿಕೊಂಡು. ಅವರಿಗೆ ಕೃಷ್ಣನ ಮಂತ್ರ ಜಪ ಮಾಡ್ತಾಯಿದ್ರು, ಕೃಷ್ಣನ ನಿರಂತರವಾಗಿ ಜಪ ಮಾಡೋದು. ಮತ್ತು ದೇವಸ್ಥಾನದ ಹೂವು ತಂದು ಹೂ ಮಾಲೆ ಮಾಡೋದು, ದೇವಸ್ಥಾನಕ್ಕೆಲ್ಲ ಪೂಜೆಗೆಲ್ಲ ವ್ಯವಸ್ಥೆ ಮಾಡಿಕೊಡೋದು, ಅದೆಲ್ಲ ಮಾಡ್ತಾಯಿದ್ರು ಅಲ್ಲಿ ಗಂಗಾ ನದಿ ತೀರದಲ್ಲಿ. ಆ ಜಾಗ ಬಿಲ್ಡಿಂಗ್ ಈಗಿಲ್ಲ. ನಾನು ಆ ಬಿಲ್ಡಿಂಗ್ ಹೋಗಿದ್ದೀನಿ, ನೋಡಿದ್ದೇನೆ, ಪಾಳುಬಿದ್ದ ಬೆಂಗಳ ಆಗಿತ್ತದ, ಹೋಗಿ ನೋಡಿವಾಗ. ಅಲ್ಲಿ ನಿರಂತರವಾಗಿ 40 ವರ್ಷಗಳ ಕಾಲ ನಿಷ್ಠೆಯಿಂದ ಒಬ್ಬ ವಿಧವೆ ಜಪ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಒಂದು ಸತಿ ಅವ್ರಿಗೆ ಗೊತ್ತಾಯ್ತು, ದಕ್ಷಿಣೇಶ್ವರದ, ಅಲ್ಲಿನ ಜಾಸ್ತಿ ದೂರ ಇಲ್ಲ, ದಕ್ಷಿಣೇಶ್ವರದಲ್ಲಿ ಒಬ್ಬರು ಸಾಧುಗಳಿದ್ದಾರೆ, ಮಹಾತ್ಮರು, ದೇವ್ರನ್ನ ಕಂಡವರು. ಸರಿ ನೋಡೋಣ ಅಂತೇಳಿ, ಅದೇನೋ ಬಾಲಕೃಷ್ಣನನ್ನು ತನ್ನ ಇಷ್ಟ ದೇವತೆ ಆಗಿ ಸ್ವೀಕರಿಸಿ, ಈ ಅಗೌರಮಣಿ ದೇವಿ ಅಂತ ಅವ್ರ ಹೆಸರು, ಗೋಪಾಲಯರ್ಮ ಅಂತ ಬೆಂಗಾಲಿಲಿ ಹೇಳ್ತಾರೆ, ಗೋಪಾಲನ ತಾಯಿ ಅಂತ. ಗೋಪಾಲಯರ್ಮ ಅಂದರೆ ಗೋಪಾಲನ ತಾಯಿ. ಅವರು ಶ್ರೀರಾಮಕೃಷ್ಣ ನೋಡೋಕೆ ಬಂದರು. ಶ್ರೀರಾಮಕೃಷ್ಣ ಬರುವಾಗಲೇ ಅಲ್ಲಿ ಅವ್ರ ರೂಮ್ ಕೋಣೆ ಹತ್ರ ಇದ್ದಾರೆ, ಕಾಯ್ತಾ ಇದ್ದಾರೆ ಬರೋದನ್ನು. ಶ್ರೀರಾಮಕೃಷ್ಣ ಸರ್ವಜ್ಞರು ಬಂದ ತಕ್ಷಣ ಅವರು ಕೇಳಿದ್ರು, ನನಗೇನು ತಂದಿದ್ಯಾ ಅಂತ. ಇಲ್ಲ, ತಿಂಡಿ ಏನು ತಂದಿದ್ಯಾ ಅಂತ. ಅವ್ರು ಏನೋ ಸಾಧುಗಳಿಗೆ ಹಾಗೆ ಹೋಗಬಾರ್ದು ಅಂತಂದಿದೆಯಲ್ಲ, ಅದಕ್ಕೆ ಏನೋ ಒಂದು ಈ ತೆಂಗಿನಕಾಯ್ದು ಲಡ್ಡುನೇನೋ ಮತ್ತು ತೊಗೊಂಡೋಗಿದ್ರು. ಕೊಡು ಅಂತೇಳಿ ತಗೊತಾರೆ. ಆಮೇಲೆ ದೇವ್ರ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಬರುವಾಗ ನೀ ಹಣ ಕೊಟ್ಟೆ ಅಂತ ತರಬೇಡ, ನೀನು ಮನೇಲಿ ಏನಾದರೂ ಮಾಡ್ತೀಯಲ್ಲ ಅದನ್ನು ನೀನು ತಂದು ಕೊಟ್ಟರು ಸಾಕು ಅಂತ. ಯಾಕೆಂದರೆ ಸಾಧುಗಳನ್ನು ಹೋಗುವಾಗ ಬರೀ ಕೈಲಿ ಹೋಗಬಾರ್ದು ಅಂತ ಇದೊಂದೊಂದು ಪದ್ಧತಿ ಇದೆ. ಹಾಗಾಗಿ ಇವ್ರಿಗೆ ಅದು ನೋಡಿದಾಗ ಒಂದು ಎಂಥ ಪವಿತ್ರತೆ ಮಾತ್ರ ಅಲ್ಲ, ಏನೋ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಅಟ್ರಾಕ್ಷನ್ ಇದೆ ಶ್ರೀರಾಮಕೃಷ್ಣ ನೋಡಿದಾಗ. ಆದರೆ ಇದು ಏನು ವಿಚಿತ್ರ, ಇವರು ಇದೇನು ಪ್ರತಿ ಸತಿ ಬಂದಾಗ ಅವ್ರ ಕೈ ಏನು ತಂದಿದ್ದು ಅದು ಕೊಡು ಅಂತ ಕೇಳ್ತಾ ಇದ್ರು. ಇದೇನಪ್ಪ ಸಾಧು ನೋಡೋಣ ಬರೋಣ ಅಂತಂದ್ರೆ, ಈ ಸಾಧು ಅದಕ್ಕೆ ಇದು ಕೊಡು ಅಂತ ಕೇಳ್ತಾ ಇರಲ್ಲ, ಏನು ತಂದಿದ್ಯಾ ಅಂತ ಅವ್ರಿಗೆ ಅನ್ನಿಸ್ತು. ಏನೇ ಆದರೆ ಅವರು ಅದು ಇದ್ದ ಜಾಗಕ್ಕೆ ಹೋದಾಗ ಅವರು ಮನಸ್ಸು ಪೂರ್ಣವಾಗಿ ಶ್ರೀರಾಮಕೃಷ್ಣರ ಬಗ್ಗೆನೇ ಚಿಂತನೆ ಮಾಡೋಕ್ಕೆ ಆರಂಭವಾಯಿತು. ಒಂದು ದಿವಸ ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು ಆ ಮಹಿಳೆ, ಅಗೌರಮಣಿ ದೇವರು, ಬೇಗ ಎದ್ದು ಬಿಟ್ಟು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ಅಲ್ಲಿ ಕೂತ್ಕೊಂಡು ಜಪ ಮಾಡೋರು, ರೂಮಲ್ಲಿ ಕೂತ್ಕೊಂಡು ಜಪ ಮಾಡ್ತಾಯಿದ್ರು. ಬೆಳಗಿನ ಜಾವ, ಸೂರ್ಯ ಇನ್ನೂ ಉದಯ ಆಗಬೇಕು. ನೋಡ್ತಾರೆ, ಯಾರೋ
ಅವರ ಜಪಮಾಲೆಯನ್ನು ಎಳೆದಾಗ ಅನ್ನಿಸ್ತಾ ಇದೆ. ಕಂಠಗೆ ನೋಡಿದ್ರೆ ಶ್ರೀಕೃಷ್ಣ, ಬಾಲಕೃಷ್ಣ, ಬಾಲಕೃಷ್ಣ, ಎಷ್ಟೊಂದು ಆನಂದ ಆಗಿರ್ಬೇಕಲ್ಲ. ಚೈತನ್ಯ ರೂಪಣೆ ಆಗಿರ್ತಕ್ಕಂಥ ಶ್ರೀಕೃಷ್ಣ, ಬಾಲಕೃಷ್ಣ, ಅದೇನು ಸಂತೋಷ ಆಗಿರ್ಬೇಕು ಯೋಚನೆ ಮಾಡಿ ಅಲ್ವಾ. ಆ ಮಗುವನ್ನ ಎತ್ಕೊಂಡು ಅವನ ಮೈ ಮೇಲೆ ಹತ್ತಿ ಮಾಡಿ ನನಗೆ ತಿಂಡಿ ಕೊಡು ಅಂತ ಕೇಳೋಕೆ ಆರಂಭ ಮಾಡಿದ ಅವನು. ನಾನು ಏನು ಕೊಡಲಿ ಮಗು, ಆ ಯಶೋಧ ನಿಂಗೆ ಒಳ್ಳೆ ಬೆಣ್ಣೆ ಎಲ್ಲ ಕೊಡ್ತಾಯಿದ್ದು, ನಾನು ಏನು ಕೊಡಲಿ ಅಂಥೇಳಿ ಏನೋ ಇದನ್ನು ಕೊಟ್ಟಿದ್ದ. ಆ ಮಗು ಬಿಡಲೇ ಇಲ್ಲ, ಮೈ ಮೇಲೆ ಹತ್ತೋದು, ಜಪ ಮಾಡಿ ಬಿಡಲೇ ಇಲ್ಲ. ಆ ಮಗುವನ್ನ ಎತ್ಕೊಂಡು ಅವರು ದಕ್ಷಿಣೇಶ್ವರಕ್ಕೆ ಬರ್ತಾರೆ. ಬೆಳಗ್ಗಿನ ಜಾವಾಗ ಬೆಳಗ್ಗೆ ಬರ್ತಾರೆ. ಶ್ರೀರಾಮಕೃಷ್ಣ ಅಲ್ಲಿ ನಿಂತ್ಕೊಂಡಿರ್ತಾರೆ ಬಾಗಿಲ ಕಾಯ್ತಾ. ಏನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ, ಪ್ರಪಂಚನೇ ಮರೆತು ಬಿಟ್ಟಿದ್ದಾರೆ. ಈ ಅಘೋರಮಣಿಗೂ ದೇವಿ ಶ್ರೀರಾಮಕೃಷ್ಣ ಹತ್ರ ಬಂದಾಗ ಶ್ರೀರಾಮಕೃಷ್ಣ ಸಮಾಧಿಯಲ್ಲಿರ್ತಾರೆ, ಭಾವ ಸಮಾಧಿಯಲ್ಲಿರ್ತಾರೆ. ವಿಚಿತ್ರ ಏನು ಅಂತಂದರೆ ಆ ಕೃಷ್ಣ ಶ್ರೀರಾಮಕೃಷ್ಣಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗಿ ಅವರಲ್ಲಿ ಒಂದಾಗಿ ಆಮೇಲೆ ಪುನಃ ಅಲ್ಲಿ ವಾಪಸ್ ಶ್ರೀಕೃಷ್ಣ ಹಾಗೆ ವಾಪಸ್ ನೋಡ್ತಾರೆ ಅವರು. ನೋಡಿ, ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ನೀವು ಜಪ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಯಾಕೆ ಜಪ ಮಾಡಬೇಕು ಅಂತಂದರೆ, ಜಪದಿಂದಲೂ ಸಹ ಕೇವಲ ಭಗವಂತನ ನಾಮಸ್ಮರಣೆಯಿಂದಲೂ ಸಹ ನಾವು ಪೂಜಿಸ್ತಕ್ಕಂಥ ಆರಾಧಿಸ್ತಕ್ಕಂಥ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅನ್ನುವುದನ್ನು ಶ್ರೀರಾಮಕೃಷ್ಣರು ತಮ್ಮ ಜೀವನದಲ್ಲಿ ತಾವು ಅನುಭವಿಸಿದಲ್ಲದೆ ಬೇರೆಯವರಿಗೂ ಸಹ ಅದರ ಅನುಭವವನ್ನು ಮಾಡಿಕೊಟ್ರು ಶ್ರೀರಾಮಕೃಷ್ಣ. ಅದನ್ನು ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಅದ್ವೈತದ ಸಾಧನೆ ಎಲ್ಲ ಆದಮೇಲೆ ಅದ್ವೈತದ ಸಾಧನೆ. ಒಬ್ಬ ಸನ್ಯಾಸಿ ಅದೇನೋ ಅವನು ಪೂರ್ಣವಾಗಿರ್ತಕ್ಕಂಥ ನಾಗ ಸನ್ಯಾಸಿ. ಅವರು ಪೂರ್ತಿ ಬಟ್ಟೆಗಿಟ್ಟೆ ಏನೂ ಇಲ್ಲ, ಜಟೆ ಎಲ್ಲ ಇದೆ. ಅತ್ಯಂತ ಎತ್ತರದ ಆಧ್ಯಾತ್ಮಿಕ ಅನುಭವನ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿರತಕ್ಕಂಥ ಒಬ್ಬ ಸನ್ಯಾಸಿ ಬರ್ತಾರೆ ಶ್ರೀರಾಮಕೃಷ್ಣರಿಗೆ ಸನ್ಯಾಸವನ್ನು ಕೊಟ್ಟು ಅದ್ವೈತದ ಸಾಧನೆಯನ್ನು ಅವರು ಹೇಳಿಕೊಡ್ತಾರೆ. ನಿಮಗೆ ಆಶ್ಚರ್ಯ ಅಂತಂದರೆ, ಅವರು ಹೇಳಿಕೊಟ್ಟ ಆ ಸಾಧನೆಯನ್ನು ಅವತ್ತೇ ಕೆಲವೇ ನಿಮಿಷಗಳಲ್ಲಿ ಅದರ ಉನ್ನತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆಯ ಉನ್ನತ ಮಟ್ಟವನ್ನು ಶ್ರೀರಾಮಕೃಷ್ಣ ತರ್ತಾರೆ. ಅದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ. ಗುರುಗಳಿಗೆ ಆಶ್ಚರ್ಯ. ತೋತಾಪುರಿ ಅಂತ ಅವ್ರ ಹೆಸರು, ಅವರಿಗೆ ಆಶ್ಚರ್ಯ. ಅವರು ಹೇಳ್ತಾರೆ, ನಾನು ಎಷ್ಟು ವರ್ಷಗಳಿಂದ ನಾನು ಈ ಸ್ಥಿತಿ ತಲುಪೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಆದರೆ ಇಲ್ಲಿ ಇವರು ಕೇವಲ ಕ್ಷಣ ಮಾತ್ರದಲ್ಲಿ ಆ ಸ್ಥಿತಿಗೆ ಹೋದ್ರಲ್ಲ ಅಂತ. 3 ದಿವಸ ಅಲ್ಲಿಂದ ಇಳಿದು ಬರಲಿಲ್ಲ ಶ್ರೀರಾಮಕೃಷ್ಣರು ಆ ಸಮಾಧಿಯಿಂದ. 3 ದಿವಸ ಇಳಿದು ಬರಲಿಲ್ಲ ಆ ಸಮಾಧಿಯಿಂದ. 3ನೇ ದಿವಸ ಅವರು ಇಳಿದು ಬರ್ತಾರೆ. ಇದೆಲ್ಲವೂ ಸಹ ನಮ್ಮ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಸಾಧನೆಗಳೆಲ್ಲ ಏನಿದೆ ಅದರ ಮೂಲ ಗುರಿ ಏನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಇಲ್ಲದಿದ್ದರೆ ಜೀವನಕ್ಕೆ ಅರ್ಥ ಏನು? ಪ್ರಾಣಿಗಳಿಗೂ ನಮಗೇನಪ್ಪ ವ್ಯತ್ಯಾಸ? ಪ್ರಾಣಿಗಳು ಹುಟ್ಟವೆ ಅಲ್ಲ, ಹೊಡೆದಾಡ್ತವೆ, ಆಮೇಲೆ ಸಾಯ್ತವೆ ಅಲ್ವಾ? ಹಾಗೆ ಮನುಷ್ಯನು ಅಷ್ಟೇನಾ? ವಾಟ್ ಇಸ್ ದ ಮೀನಿಂಗ್ ಆಫ್ ಲೈಫ್? ಅದನ್ನು ಶ್ರೀರಾಮಕೃಷ್ಣ ಹೇಳಿದ್ರು. ನಮ್ಮ ಹಿಂದಿನಲ್ಲೂ ಒಂದು ವಿಶೇಷತೆ, ಭಾರತದ ವಿಶೇಷತೆ ಏನೇ ಅಂತಂದರೆ, ಅಂಥ ಮಹಾತ್ಮರನ್ನು ಸೃಷ್ಟಿಸಿದೆಯಲ್ಲ ನಮ್ಮ ಭಾರತ, ಆ ಭಾರತದ ಪವಿತ್ರತೆ ಎಷ್ಟಿರಬೇಕು. ಹಿಂದಿಂದಲೂ ವೇದಾಹಮೇತಂ, ನಾನು ಆ ಅದ್ಭುತವಾಗಿರ್ತಕ್ಕಂಥ ಪ್ರಕಾಶಮಾನ ಸ್ವರೂಪಿಯಾಗಿರ್ತಕ್ಕಂಥ ಆ ಚೈತನ್ಯವನ್ನು ನಾನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀನಿ ಅಂತ ವೇದದಲ್ಲಿ ಋಷಿ ಹೇಳ್ತಾನೆ. ತಮಸ ಪರಸ್ತಾತ್, ತಮಸ್ಸಿನಿಂದ ಆ ಕಡೆ ಇರ್ತಕ್ಕಂಥ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಚೈತನ್ಯವನ್ನು ನಾನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ. ನೀವು ಸಹ ಸಾಕ್ಷಾತ್ಕಾರ ಮಾಡ್ಕೊಳ್ಬೋದು. ದುಃಖದ ಸಾಗರದಿಂದ, ಹುಟ್ಟು ಸಾವು ಎನ್ನುವ ಚಕ್ರದಿಂದ ಹೊರಗಡೆ ಬರೋದಕ್ಕೆ ಬೇರೆ ದಾರಿ ಇಲ್ಲ. ನಾಣ್ಯ ಪಂಥ ವಿದ್ಯತೆ ಅಯನಾಯ, ಬೇರೆ ದಾರಿನೇ ಇಲ್ಲ.
ಜೀವನದ ಉದ್ದೇಶ ನಮಗೆ ಕೊಟ್ಟಿರ್ತಕ್ಕಂಥದ್ದು ಭಗವಂತನ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ. ಅದರ ಫಲ ಏನು ಅಂತಂದರೆ ದುಃಖ ನಿವೃತ್ತಿ. ದುಃಖ ಪೂರ್ಣವಾಗಿರ್ತಕ್ಕಂಥ ದುಃಖ ಸಾಗರದಿಂದ ನಾವು ಮುಕ್ತರಾಗಬಹುದು, ಆನಂದದ ಸಾಗರವನ್ನು ನಾವು ತಲುಪಬಹುದು. ಅದನ್ನೇ ಬುದ್ಧ ಹೇಳಿದ್ದಲ್ಲ ಅಲ್ವಾ? ಬುದ್ಧ ಹೇಳಿದ್ದೆ ಆವಾಗ ಕೇವಲ 2500 ವರ್ಷಗಳ ಹಿಂದೆ, 2500 ವರ್ಷಗಳ ಹಿಂದೆ. ಅದಕ್ಕಿಂತ ಹಿಂದಲೂ ಸಹ ಎಷ್ಟೋ ಮಹಾತ್ಮರು, ಎಷ್ಟೋ ಋಷಿಗಳು ಮುನಿಗಳು ಆ ಸ್ಥಿತಿಯನ್ನು ಸೇರಿದ್ರು. ಆದರೆ ಆ ಕಾಲಕ್ಕೆ ತಕ್ಕ, ಬುದ್ಧನಿಗೆ ಬಂದ ಕಾಲಕ್ಕೆ ಬೇಕಾದ ದಾರಿಯನ್ನು ಮಾತ್ರ ಬುದ್ಧ ತೋರಿಸಿಕೊಟ್ಟೋದ ಅಷ್ಟೇ. ಆದರೆ ಆ ಗುರಿಯನ್ನು ಪುರಾತನ ಕಾಲದಿಂದಲೂ ಸಹ ಗುರಿಯನ್ನು ನಮ್ಮ ಎಷ್ಟೋ ವರ್ಷಗಳ ಸಹ, ಎಷ್ಟೋ ಸಹಸ್ರ ವರ್ಷಗಳಿಂದ ಆ ಗುರಿಯನ್ನು ತಲುಪಿದ ಮಹಾತ್ಮರು ಈ ಪ್ರಪಂಚ, ಅವ್ರನ್ನ ಋಷಿಗಳು ಅಂತ ಕರಿತೇವೆ. ಅವರು ಋಷಿಗಳು ಅಂತ ಕರೀತಾರೆ. ಋಷಿ ಮುನಿಗಳ ನಾಡಿದು, ಋಷಿ ಮುನಿಗಳ ನಾಡು. ಹಾಗಾಗಿ ನಮ್ಮಲ್ಲಿ ಜೀವನದ ಗುರಿ ಏನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಶ್ರೀರಾಮಕೃಷ್ಣರು ಅದರ ದಾರಿ ಯಾವುದು, ಹಿಂದಿಂದ ಬಂದಿರತಕ್ಕಂಥ ದಾರಿಗೆ ಅರ್ಥ ಇದೆ, ಇದೆಲ್ಲ ಕೇವಲ ಮೂಢನಂಬಿಕೆಗಳಲ್ಲ ಅನ್ನೋದನ್ನು ಜೀವನದಲ್ಲಿ ತೋರಿಸ್ಕೊಟ್ಟು ಹೋದ್ರು ನೋಡಿ. ಆಶ್ಚರ್ಯ ಮಾತ್ರ ಅಲ್ಲ, ಶ್ರೀರಾಮಕೃಷ್ಣರು ಯಾವಾಗ ಜನ್ಮ ತಾಳಿದ್ರೋ ಆವಾಗ ಭಾರತದ ಅಜ್ಞಾನತೆಗೆ ಕಗ್ಗತ್ತಲಿದೆಯಲ್ಲ, ಆ ಕಗ್ಗತ್ತಲು ಮಾಯ ಆಗ್ತಾ ಬಂತು. ಮುಂದೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದೀವಿ ನಮ್ಗೆ ಗೊತ್ತಿಲ್ಲ ಅಲ್ವಾ? ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಅಂತರಾಳದವನ್ನು ಹೊಕ್ಕು ಅದರಲ್ಲಿ ಏನಿದೆ, ಅದರ ಸತ್ಯ ಏನು ಅದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟರು ಶ್ರೀರಾಮಕೃಷ್ಣರು. ಅದಕ್ಕೆ ನಾವು ಶ್ರೀರಾಮ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅವತಾರ ವರಿಷ್ಠ ಎಲ್ಲ ಹೇಳಿದ್ರು. ಸ್ವಾಮೀಜಿಯವರು ಯಾವ ಆಯುಧನೂ ತರಲೇ ಇಲ್ವಲ್ಲ ಶ್ರೀರಾಮಕೃಷ್ಣರು, ನೀವು ಅವತಾರ ಅಂತ ಹೇಗೆ ಹೇಳ್ತೀರಾ? ನಮ್ಮಲ್ಲಿ ಒಂದು ಆಯುಧ ಬೇಕಲ್ಲ ಅಲ್ವಾ? ಚಕ್ರ ಬೇಕು, ಇಲ್ಲದಿದ್ರೆ ಬಾಣ ಬೇಕು, ಬಿಲ್ಲು ಬಾಣ ಬೇಕು. ಶ್ರೀರಾಮಕೃಷ್ಣರು ತಂದ ಆಯುಧ ಏನು ಅಂತಂದರೆ ಅದು ಆಧ್ಯಾತ್ಮಿಕ ಸಾಧನೆ, ಸತ್ಯತೆ. ಶ್ರೀರಾಮಕೃಷ್ಣ ಹೇಳಿದ್ರು, ಯಾವ ವ್ಯಕ್ತಿ ಜೀವನದಲ್ಲಿ ಸುಳ್ಳು ಹೇಳದೆ ಸತ್ಯವನ್ನೇ ನುಡಿತಾನೋ ಅವನಿಗೆ ಸತ್ಯ ಪ್ರಾಪ್ತ ಆಗತ್ತೆ. ಸತ್ಯ ಅಂದ್ರೇನು? ಭಗವಂತ. ಸತ್ ಅಂದ್ರೆ ಅರ್ಥ ಏನು ಗೊತ್ತಾ? ಬದಲಾವಣೆ ಇಲ್ಲದೆ ಇರ್ತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು. ಆ ಪದದಿಂದ ಹುಟ್ಟಿದ್ದು ಸತ್ಯ. ಸಚ್ಚಿತ್ ಆನಂದ ಅಂತ ಕೇಳಿದಿರಲ್ಲ ನೀವು ಭಗವಂತನ ಹೆಸರು. ಸಚ್ಚಿತ್ ಆನಂದ ಅಂದ್ರೇನು? ಸತ್ ಅಂದ್ರೆ ಯಾವಾಗಲೂ ಇರ್ತಕ್ಕಂಥದ್ದು, ಬದಲಾವಣೆ ಇಲ್ಲದೆ ಇರ್ತಕ್ಕಂಥದ್ದು ಸತ್ತು. ಚಿತ್ ಅಂತಂದರೆ ಚೈತನ್ಯ ಸ್ವರೂಪಿ. ಆನಂದ ಅಂತ ನಾವು ಹೇಳಬೇಕಾಗಿಲ್ಲ. ಚಿತ್ ಅಂತಂದರೆ ಅದು ಜ್ಞಾನಸ್ವರೂಪಿ, ಚೈತನ್ಯ ಸ್ವರೂಪಿ, ಇರುವಿಕೆ ಅನುಭವ. ಈ ಸಚ್ಚಿತ್ ಆನಂದದಿಂದ ಸತ್ಯ ಅಂತ ಇದೆ. ಶ್ರೀರಾಮಕೃಷ್ಣ ತಂದಿರ್ತಕ್ಕಂಥ ಒಂದು ದೊಡ್ಡ ಅಸ್ತ್ರ ಅಂತಂದರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು, ಯಾರಿಗೆ ನಿರಂತರವಾಗಿ ಒಂದು ಸುಳ್ಳು ಹೇಳದೆ ಇದ್ದರೆ ಅವನು ಆಡ್ತಕ್ಕಂಥ ಮಾತು ಸತ್ಯ ಆಗಿ ಹೋಗುತ್ತೆ ಅಂತ. ಶ್ರೀರಾಮಕೃಷ್ಣ ಜೀವನ ನೀವು ಅದ್ಭುತವಾಗಿರ್ತಕ್ಕಂಥ ಜೀವನ, ನೀವು ಓದಲೇಬೇಕು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಶ್ರೀರಾಮಕೃಷ್ಣರು ಎಷ್ಟು ನಿಷ್ಠಾವಂತರಾಗಿದ್ದರು ಅಂತ. ಅವರು ದೇವರು ಎಷ್ಟು ಗಟ್ಟಿಯಾಗಿ ದೇವರನ್ನ ಹಿಡ್ಕೊಂಡಿದ್ರೋ ಹಾಗೆ ಭಗವಂತ ಶ್ರೀರಾಮಕೃಷ್ಣರಲ್ಲಿ ಹಿಡ್ಕೊಂಡ್ಬಿಟ್ಟಿದ್ರು. ಅವರಿಂದ ಒಂದು ತಪ್ಪು ಹೆಜ್ಜೆಯೂ ಸಹ ಆಗದೇ ಇರೋ ಹಾಗೆ ಭಗವಂತ ನೋಡ್ಕೊಂಡ. ಹಾಗಾಗಿ ಶ್ರೀರಾಮಕೃಷ್ಣ ಜೀವನದಲ್ಲಿ ನಾವು ಕಲಿಯುವುದೇನು ಅಂತಂದರೆ, ಜೀವನಕ್ಕೆ ಒಂದು ಅರ್ಥ ಇದೆ, ಒಂದು ಮೀನಿಂಗ್ ಇದೆ, ಒಂದು ಗುರಿ ಇದೆ. ಆ ಗುರಿ ಏನು? ನಮ್ಮ ಭಾರತೀಯರು ಕೊಟ್ಟಿರ್ತಕ್ಕಂಥ ಗುರಿ ಏನು ಅಂತಂದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವತ್ ಸಾಕ್ಷಾತ್ಕಾರ. ಅದರಿಂದ ಏನು ಉಪಯೋಗ, ಲಾಭ ಏನು ಅಂತಂದರೆ ಸುಖ ಪ್ರಾಪ್ತಿ, ಅನಂತ ಸುಖ ಪ್ರಾಪ್ತಿ. ಅದರ ಆನಂದದ ಅಳತೆನೇ ಮಾಡೋಕ್ಕಾಗಲ್ಲ. ಉಪನಿಷತ್ತು ಹೇಳ್ತಾರೆ ಅದಕ್ಕೆ ಮೀಮಾಂಸ ಅಂತ ಹೇಳ್ತಾರೆ. ಆನಂದ ಮೀಮಾಂಸ ಅಂತ ಹೇಳ್ತಾರೆ. ಅಮೀಮಾಂಸ
ಒಬ್ಬ ರಾಜ ಇರ್ತಾನೆ, ಅವನು ಈ ಪ್ರಪಂಚವೇ ಅವನದೇ ಆಗಿರುತ್ತೆ, ಹೀಗೆ ಆಶಿಷ್ಟೋ ದೃಷ್ಟೋ ಬಲಿಷ್ಠ ಅಂತ ಅದನ್ನು ಹೀಗೆ ಹೋಲಿಸ್ತಾ ಹೋಗ್ತಾರೆ. ಅನಂತತೆ ಆನಂದ, ಅದು ಅನಂತ ಆನಂದ, ಅದು ಕೇವಲ ಕೇಳೋದು ಮಾತ್ರ ಅಲ್ಲ, ಓದೋದು ಮಾತ್ರ ಅಲ್ಲ, ಅನುಭವ ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಆದವನಿಗೆ ಭಗವಂತನ ಇರುವಿಕೆ ಏನು ಅನ್ನೋದು ಗೊತ್ತಾಗತ್ತೆ. ನೆನ್ಪಿಟ್ಕೊಳ್ಬೇಕು, ನಮ್ಮ ಧರ್ಮದಲ್ಲಿ ಭಗವಂತ ಅಂತಂದರೆ ಅದು ಕೇವಲ ಭ್ರಮೆ ಅಲ್ಲ. ಭಗವಂತನ ಇರುವಿಕೆ ಭ್ರಮೆ ಅಲ್ಲ. ಭಗವಂತ ಸತ್ಯ, ಈಗಲೂ ಸತ್ಯ. ಆಕಾಶದಲ್ಲಿ ಕಾಣ್ತಕ್ಕಂಥ ಒಬ್ಬ ವಿಜ್ಞಾನಿ ಇದ್ದ. ಅದು ಈ ಭೂಮಿ ಇದೆಯಲ್ಲ, ಆ ಭೂಮಿ ಸೂರ್ಯನ ಸುತ್ತತ್ತೆ ಅಂತ ನಂಬಿರಲಿಲ್ಲ. ಸೂರ್ಯ ಭೂಮಿ ಸುತ್ತತ್ತೆ ಅಂತ ಹಿಂದಿನ ನಂಬಿದ್ರು. ಯುರೋಪಿಯನ್ಸು ನಂಬಿದ್ರು. ನಮ್ಮ ಭಾರತೀಯರೆಲ್ಲ ಭೂಮಿ ಸೂರ್ಯನ ಸುತ್ತತ್ತೆ ಅಂತ ಹೇಳಿದ ವಿಜ್ಞಾನಿಗಳಿದ್ದಾರೆ. ಅವನು ನಂಬಿರಲಿಲ್ಲ. ಅದಲ್ಲಿ ಒಬ್ಬ ಕೋಪರ್ನಿಕಸ್ ಅಂತ ಕಾಣ್ತಾನೆ ಅಲ್ವಾ, ಕರೆಕ್ಟಾ? ಅವನು ಹೇಳ್ದ, ಇಲ್ಲ, ಭೂಮಿ ಸೂರ್ಯನ ಸುತ್ತತ್ತೆ ಅಂತ ಹೇಳ್ದ. ಆಗ ಯುರೋಪಲ್ಲೆಲ್ಲ ಧರ್ಮ ಯಾವುದೊಂದು ಗೊತ್ತಲ್ಲ, ಯುರೋಪಿಯನ್ ಧರ್ಮ. ಅವರ ಧರ್ಮ ಗ್ರಂಥದಲ್ಲಿ ಹೇಳೋದಕ್ಕಿಂತ ಏನಾದರೂ ಒಂದ್ರ ಬಗ್ಗೆ ನೀವೇನೋ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಆಯಿತು. ಅವನು ಭಾಳ ಸುಲಭವಾಗಿ 4 ರೋಡು ಇರ್ತಕ್ಕಂಥ ಸರ್ಕಲ್ ಮಧ್ಯದಲ್ಲಿ ಒಂದು ಕಂಬ ಹಾಕಿ ಅಲ್ಲಿ ಅವನು ಕಟ್ಟಿ ಕೆಳಗಡೆ ಸ್ವಲ್ಪ ಎಲ್ಲ ಕಟ್ಟಿಗೆ ಎಲ್ಲ ಹಾಕಿ ಒಣಗಿದ ಹುಲ್ಲೆಲ್ಲ ಹಾಕಿ, ಆಮೇಲೆ ಪೆಟ್ರೋಲ್ ಇರಲಿಲ್ಲ, ಅದು ಪೆಟ್ರೋಲ್ ಇರಲಿಲ್ಲ ಅವಾಗ. ಸಣ್ಣದೊಂದು ಬೆಂಕಿ ಕೊಡ್ತಾಯಿದ್ರು ಅಷ್ಟೆ, ಸಣ್ಣದೊಂದು ಬೆಂಕಿ. ಅಷ್ಟು ಮಟ್ಟಿಗೆ ಅವರು ಏನು ಹೇಳೋಣ, ಮೂಢನಂಬಿಕೆ ಅಂತ ಹೇಳೋಣ. ಅದಕ್ಕೆ ನಾವು ಆ ಧರ್ಮದ ನಿಷ್ಠೆ ಅಂತ ಬೇಕಾದ್ರೆ ಕಳಿ, ಧರ್ಮಾಂಧತೆ ಅಂತ ಬೇಕಾದ್ರೆ ಕರೀರಿ. ಆ ಕೋಪರ್ನಿಕಸ್ ಹೇಳ್ದ, ಇಲ್ಲ, ಭೂಮಿ ಸೂರ್ಯನ ಸುತ್ತ ಭೂಮಿ ತಿರುಗತ್ತೆ ಅಂತ. ಅದು ಈ ಧರ್ಮಗುರುಗಳ ಕಿವಿ ಬಿದ್ದುಬಿಡ್ತಂತ. ಧರ್ಮಗಳು ಯಾರು ಅಂತ ಹೇಳಲ್ಲ, ಧರ್ಮಗುರುಗಳು. ಆಗ ಯುರೋಪಲ್ಲಿ ಧರ್ಮಗುರು ಯಾರಿದಾರೋ ಅವ್ರಿಗೆ ಕಿವಿ ಬಿತ್ತು. ಅವರು ಆಮೇಲೆ ಒಂದು ವಿಚಾರಣೆ ಆಯಿತು. ಒಂದು ಕಮಿಷನರ್ ಒಂದು ವಿಚಾರ ಅದಕ್ಕೆ ಎಂಕ್ವೈರಿ ಮಾಡೋದಕ್ಕೆ ಒಂದು ದೊಡ್ಡದೊಂದು ಪ್ಯಾನೆಲ್ ಮಾಡಿದ್ರು. ಆಮೇಲೆ ಎಲ್ಲ ಕೇಳಿದ್ರು. ಕೊನೆಗೆ ಅವನ್ನ ಒಂದು ದೊಡ್ಡ ಸಭೆಗೆ ಕರೆದ್ರು. ಧರ್ಮಗುರುಗಳೇ ಕೂತಿರ್ತಕ್ಕಂಥ ಒಂದು ಸಭೆಗೆ ಕರೆದು ಬಿಟ್ಟು ಈಗ ಕೇಳಿದ್ರು, ಏನು ಹೇಳ್ತೀಯ, ನೀನಿಗೆಲ್ಲ ಹೇಳ್ತಾ ಇದ್ದಂತಲ್ಲ, ಹೌದಾ? ಭೂಮಿ ಸೂರ್ಯ ಭೂಮಿ ಸುತ್ತಾ ಇರ್ತಾರೆ ಅಲ್ವಾ ಅಂತ ಕೇಳ್ದ. ಅವ್ನು ಮಾತಾಡಲಿಲ್ಲ. ಏನು ಹೇಳ್ತೀಯಾ, ಮೊದಲನೇ ಸತಿ ಹೇಳ್ತಾ ಇದ್ದೀವಿ, ನೀನು ನಂಬ್ತೀಯಾ? ಭೂಮಿ ಸುತ್ತ ಸೂರ್ಯ ತಿರುಗ್ತಾ ಇದ್ದಾನೆ, ನಂಬ್ತಾ ಇದ್ದೀಯಾ ಅಂತ ಕೇಳಿದ್ರು. 2ನೇ ಸತಿ ಕೇಳಿದ್ರು, ಮಾತಾಡಲಿಲ್ಲ. 3ನೇ ಸತಿ ಕೇಳಿದ್ರು, ಮಾತಾಡಲಿಲ್ಲ. ಆವಾಗ ಕೇಸ್ ಡಿಸ್ಮಿಸ್ಡ್ ಅಂತೇಳಿ ಬಿಟ್ರು. ಹೊರಗಡೆ ಬರುವಾಗ ಹೇಳಿದಂತೆ, ಈಗಲೂ ಸುತ್ತಾ ಇದೆ ಭೂಮಿ. ಈಗಲೂ ನಾನೇನೋ ಹೇಳಿರ್ಬೋದು, ನಾನು ಬಾಯಿ ಮುಚ್ಕೊಂಡಿರ್ಬೋದು, ಬಟ್ ಭೂಮಿ ಈಗಲೂ ಸಹ ಸುತ್ತಾನೆ ಇದೆ. ಅವ್ರು ನಂಬದೇ ಇರಲಿ, ಬಟ್ ಭೂಮಿ ಸುತ್ತಾನೆ ಇದೆ ಅಂತ. ಹಾಗೆ ಭಗವಂತನಿಲ್ಲ ಅಂತ ನೀವು ಎಷ್ಟೇ ಹೇಳಿದ್ರು ಸಹ ಭಗವಂತ ಇಲ್ಲದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಕಣ್ಣಿಗೆ ಯಾಕೆ ಕಾಣಲ್ಲ ಅಂತಂದರೆ ಅದು ಭಗವಂತನ ತಪ್ಪಲ್ಲ, ನನ್ನಗಳೇ ಒಳಗಡೆ ಇರ್ತಕ್ಕಂಥ ನನ್ನ ಮನಸ್ಸು ಬುದ್ಧಿ ಇದೆಲ್ಲ ಇದೆಯಲ್ಲ, ಅದು ತಪ್ಪು. ಅದು ನೋಡಬೇಕು ಅಂತಿದ್ದರೆ ದದಾಮಿ ಬುದ್ಧಿಯೋಗಂ ತಮ್ ಅಲ್ವಾ. ನಾನು ನಿನಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಣ್ಣನ್ನು ಕೊಡ್ತೀನಿ, ಅದರ ಮುಖಾಂತರ ನೀವು ಭಗವಂತ ನೋಡಬಹುದು ಅಂತ. 11ನೇ ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಈ ಚಕ್ಷುವಿಂದ ನೋಡೋಕ್ಕಾಗಲ್ಲಪ್ಪ ನಿನಗೆ, ಆಂತರಿಕವಾಗಿರ್ತಕ್ಕಂಥ ಒಂದು ಕಣ್ಣು ಓಪನ್ ಆಗಬೇಕದು, ಅದು ತೆಗಿಬೇಕು. ಆ ಚಕ್ಷು ಇದೆಯಲ್ಲ, ಆ ಚಕ್ಷುನ ನಾನಿನ್ನ ತೆಗೆಸ್ತೀನಿ, ಈಗ ನೋಡು ನನ್ನ ಮಹಿಮೆ ಅಂಥೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ತನ್ನ ವಿಶ್ವರೂಪ ದರ್ಶನ ಮಾಡಿದ್ರ ತೋರಿಸಿದ ಅರ್ಜುನಿಗೆ. ಈಗಲೂ ಸಹ ಕಂಪ್ಯೂಟರ್ ಯುಗದಲ್ಲೂ ಸಹ, ಮೊಬೈಲ್ ಯುಗದಲ್ಲೂ ಸಹ, ಇನ್ನು ಮುಂದೆ ಯಾವ ಯುಗ ಬರುತ್ತೆ ನಂಗೆ ಗೊತ್ತಿಲ್ಲ, ಈಗಲೂ ಸಹ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು ಅನ್ನುವುದು ಸತ್ಯ. ಶ್ರೀರಾಮಕೃಷ್ಣರು ತಮ್ಮ ಜೀವನ ಮುಖಾಂತರ ತೋರಿಸ್ಕೊಟ್ಟು ಹೋಗಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ಜೀವನ ಅನ್ನೋದು ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಗುರಿ ಇದೆ,
ಆ ಗುರಿಯನ್ನು ಪ್ರಯತ್ನಪಟ್ಟು ಸರಿಯಾದ ದಾರಿಯಲ್ಲಿ ಹೋಗೋದಾದರೆ ಆ ಗುರಿಯನ್ನು ತಲುಪಬಹುದು. ಅದೇನು ಗುರಿ ಏನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಭಗವಂತನಿದ್ದಾನ? ಖಂಡಿತ ಇದ್ದಾನೆ. ಶ್ರೀರಾಮಕೃಷ್ಣ ಹತ್ರ ಒಬ್ಬ ಹುಡುಗ ಬಂದ, ಭಾಳ ಬುದ್ಧಿವಂತ, ಕಲ್ಕತ್ತಲ್ಲಿ ಓದ್ತಾ ಅಲ್ಲ, ಅನೇಕ ಕಡೆ ಹೋಗಿ ಕೇಳಿದ್ದ, ನೀವು ಅಮಾಯಶರೇ ನೀವು ಭಗವಂತ ನೋಡಿದ್ದೀರಾ ಅಂತ, ದೇವ್ರು ನೋಡಿದ್ದೀರಾ ಅಂತ. ಯಾರೂ ಸರಿಯಾದ ಸಮರ್ಪವಾಗಿ ಉತ್ತರ ಕೊಟ್ಟಿಲ್ಲ. ಶ್ರೀರಾಮಕೃಷ್ಣ ಹತ್ರ ಬಂದು ಕೇಳಿದೆ ಅವನು, ಭಗವಂತ ನೋಡಿದ್ದೀರಾ ಮಹಾಶಯರೇ ಅಂತ. ಶ್ರೀರಾಮಕೃಷ್ಣ ತಟ್ಟನೆ, ಹೌದು ಮಗು, ನಾನು ನಿನ್ನನ್ನು ನೋಡೋದಕ್ಕಿಂತ ಸ್ಪಷ್ಟವಾಗಿ ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ರು. ನೀನು ನೋಡ್ಬೋದು ಅಂದರು, ನೀನು ನೋಡ್ಬೋದು ಅಂದರು ಅಲ್ವಾ. ಇದು ಮೊನೋಪಲಿ ಅಲ್ಲ, ಭಗವಂತನ ನೋಡೋದಿದೆಯಲ್ಲ, ಸಾಕ್ಷಾತ್ಕಾರ ಮಾಡ್ಕೊಳ್ಳೋಲ್ಲ, ಅದು ಕೇವಲ ಕೆಲ ವರ್ಗದವರಿಗೆ ಅಥವಾ ಕೆಲ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ, ಸರ್ವರಿಗೂ ಸಹ ಜನ್ಮಸಿದ್ಧ ಹಕ್ಕು. ಜನ್ಮಸಿದ್ಧ ಹಕ್ಕು ಅದು. ಸ್ವಾತಂತ್ರ್ಯ ಸಮಯದಲ್ಲಿ ಒಬ್ಬರು ಹೇಳಿದರು, ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ. ಆಧ್ಯಾತ್ಮಿಕ ರೀತಿಯಲ್ಲೂ ಸಹ ಸತ್ಯ. ಸ್ವಾತಂತ್ರ್ಯ ಅಂದ್ರೇನು? ಸ್ವಾತಂತ್ರ್ಯ ಅಂತಂದರೆ ಅದು ನಮ್ಮ ಮನಸ್ಸು, ಬುದ್ಧಿ, ಇಂಕ ಸಂಕೋಲೆಗಳಿದೆಯಲ್ಲ, ಅದರಿಂದ ಮುಕ್ತರಾಗಿ ಆಂತರ್ಯದಲ್ಲಿರ್ತಕ್ಕಂಥ ಆ ಸ್ವಾತಂತ್ರ್ಯ ಇದೆಯಲ್ಲ, ಅನಂತತೆಯ ಅಲ್ಲಿ ಒಂದಾಗೋದು, ಅದು ನಿಜವಾಗಿರ್ತಕ್ಕಂಥ ಹಕ್ಕು ನಮ್ಮದು. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಭಗವಂತ ಸಾಕ್ಷಾತ್ ಮಾಡ್ಕೊಳ್ತಕ್ಕಂಥ ಹಕ್ಕಿದೆ, ಸಾಧ್ಯತೆ ಇದೆ, ಸಾಧ್ಯತೆ ಇದೆ. ಅದನ್ನು ಶ್ರೀರಾಮಕೃಷ್ಣರು ಹೇಳಿದ್ರು. ಜೀವನದಲ್ಲಿ ನಮ್ಮ ಭಾರತ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೊಡುಗೆ ಏನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ. ಅದು ಈಗ ಇಲ್ಲಿ ಸಾಧ್ಯ ಅಂತ. ಇಹೈವ ತೈಜಿತಃ ಸರ್ಗಃ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ಅಂತ ಭಗವದ್ಗೀತೆ. ಯಾರ ಮನಸ್ಸು ಪ್ರಶಾಂತವಾಗಿರ್ತಕ್ಕಂಥ ಆ ಸ್ಥಿತಿಗೆ ಸೇರುತ್ತೋ ಅಂಥವರು ಜನ್ಮ ಮೃತ್ಯು ಅನ್ನುವ ಈ ಸಂಕೋಲೆಯಿಂದ ಮುಕ್ತರಾಗ್ತಾರೆ ಅಂತ. ಅದನ್ನು ಶ್ರೀರಾಮಕೃಷ್ಣರು ನಮಗೆ ತೋರಿಸಿಕೊಟ್ಟು ಹೋದರು. ಇವತ್ತು ಶ್ರೀರಾಮಕೃಷ್ಣರ 189ನೇ ಜನ್ಮ ದಿನ, ಪವಿತ್ರವಾಗಿರ್ತಕ್ಕಂಥ ದಿನ ಇವತ್ತು. ಪ್ರಾರ್ಥನೆ ಮಾಡೋಣ. ಶ್ರೀರಾಮಕೃಷ್ಣ, ದಯವಿಟ್ಟು ಸಹ ನನಗೆ ಆ ಜೀವನದ ಗುರಿಯನ್ನು ತಲುಪ್ತಕ್ಕಂಥ ಮನಸ್ಸು ಕೊಡು, ಅದಕ್ಕೆ ಹೋಗ್ತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಶಕ್ತಿ ಕೊಡು. ಸದಾ ನಮಗೆ ಶ್ರದ್ಧಾ, ಭಕ್ತಿ, ವಿವೇಕದ ಆ ಸಂಪತ್ತನ್ನು ಕೊಡು ಅಂತ ಕೇಳ್ತಾ, ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಮುಹುರ್ಮುಹು. ಒಂದು ಸುಂದರವಾದ ಶ್ಲೋಕ ಇದೆ. ಶ್ರೀರಾಮಕೃಷ್ಣ ಶಿಷ್ಯರು ಅಭೇದಾನಂದ ಸ್ವಾಮೀಜಿ ಅಂತ ಇದ್ದರು. ಅವರು ರಚಿಸ್ತಕ್ಕಂಥ ಒಳ್ಳೊಳ್ಳೆ ಅನೇಕ ಸಂಸ್ಕೃತದ ಸುಂದರವಾಗಿರ್ತಕ್ಕಂಥ ಶ್ಲೋಕಗಳಿವೆ, ಹಾಡಿವೆ. ಅದರಲ್ಲಿ ಒಂದಲ್ಲಿ ಹೇಳ್ತಾರೆ ಭಾಳ ಚೆನ್ನಾಗಿ, ನಾಕಾದಿಲೋಕಂ ಸುಖದಂ ಚ ದಿವ್ಯಂ ಸುರಮ್ಯಮೈಶ್ವರ್ಯಂ ಅಹಂ ನ ಯಾಚೆ ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ನಾಕಾದಿಲೋಕಂ, ನಾಕ ಅಂತಂದರೆ ಸ್ವರ್ಗ, ನಾಕಾದಿ ಲೋಕಂ ಸುಖದಂ ಚ ದಿವ್ಯಂ, ಸ್ವರ್ಗದ ದಿವ್ಯವಾಗಿರ್ತಕ್ಕಂಥ ಸುಖವನ್ನು ನ ಯಾಚೆ, ನಾನು ಯಾಚಿಸಲ್ಲ ನಿಂಗೆ ಕೇಳೋದಿಲ್ಲ. ಸುರಮ್ಯಂ ಐಶ್ವರ್ಯಂ ನ ಯಾಚೆ, ಸುರರ ಕುಬೇರನ ಐಶ್ವರ್ಯ ಸಹ ನಾನು ಕೇಳಲ್ಲ ಭಗವಂತ, ನನಗೆ ಬೇಕು ಅಂತ. ಮತ್ತೇನು ಕೇಳ್ತಾನೆ ಭಕ್ತ? ಏನು ಕೇಳ್ತಾರೆ ಭಗವಂತನ ಹತ್ರ? ಹೃದಾಸನೆ, ನನ್ನ ಹೃದಯದ ಆಸನದಲ್ಲಿ ಸದಾ ವಾಸ ಮಾಡು ಭಗವಂತ. ಅಲ್ಲ, ಭಕ್ತ ಅದನ್ನೇ ಕೇಳೋದಲ್ವಾ? ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಲ್ವಾ? ವಾಸ ಮಾಡೋ ಶ್ರೀಹರಿ. ಅದನ್ನು ನಾವು ಪ್ರಾರ್ಥನೆ ಮಾಡೋಣ. ನಾಕಾದಿಲೋಕಂ ಸುಗತಂ ಚ ದಿವ್ಯಂ ಸ್ವರಮ್ಯಮೈಶ್ವರ್ಯಮಹಂ ನ ಯಾಚೆ ಹೃದಾಸನೆ ತ್ವಂ ಕೃಪಯಾ ಸದಾ ವೈ ವಸೇತಿ ಯಾಚೆ ಭುವಿ ರಾಮಕೃಷ್ಣ. ರಾಮಕೃಷ್ಣ ಭಕ್ತರು ದಯವಿಟ್ಟು ಇದನ್ನು ಪ್ರತಿ ದಿವಸ 4 ಸತಿ ಆದರೆ ಹೇಳಿ, 4 ಸತಿ. ಪ್ರಪಂಚದಲ್ಲಿರೋ ಸಂಪತ್ತು ಅಂದರೆ ಇದೆ. Become Swami Vivekananda's messenger. Share the video with 3 of your friends.